ಯುವಕ ಮಂಡಲದ ವಾರ್ಷಿಕ ಉತ್ಸವಗೆ ಜನಮಾತ ಸೇರಿಯರು ಬಲೆತುಲೆಯೇ ಭೂತಗಣಾಭಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿತನಯ ಗೌರಿತನಯ ಗೌರಿತನಯ. ಎಲ್ಲರಿಗೂ ನಮಸ್ಕಾರ. ಯುವಕ ಮಂಡಲ ಹರೀಶರ್ ನರಿಂಗಾನ ತೌಡುಗೋಳಿ ಇದರ 39ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂಥ ನಿಮಗೆಲ್ಲ ತಿಳಿದ ಹಾಗೆ ಸುಮಾರು 39 ವರ್ಷಗಳ ಹಿಂದೆ ಸಮಾನ ಮನಸ್ಕ ಯುವಕರ ಒಂದು ಸಂಘಟನೆಯಿಂದ ಈ ಒಂದು ಯುವಕ ಮಂಡಲ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೆ ಬಹಳಷ್ಟು ಏರು ತಗ್ಗುಗಳನ್ನು ಕಂಡು 39 ವರ್ಷದ ಸಾರ್ಥಕ್ಯದ ಬದುಕನ್ನು ಸಂಘಟನೆ ಕಂಡಿದೆ. ಎಷ್ಟೋ ಉಚ್ಛ್ರಾಯ ಸ್ಥಿತಿಯಲ್ಲಿ ನಾವು ಈ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ನಮಗೊಂದು ಖುಷಿ ಏನಂತಂದರೆ ಸಮಾಜದಲ್ಲಿ ಅದೆಷ್ಟೋ ಸಂಘ ಸಂಸ್ಥೆಗಳಿದ್ದಾವೆ. ಮುಖ್ಯವಾಗಿ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಜಾತಿಗೆ ಸಂಬಂಧಪಟ್ಟಂಥದ್ದು ಧಾರ್ಮಿಕ ಸಂಘಟನೆಗಳಿದ್ದಾವೆ. ಅದೇ ರೀತಿ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಸಂಘಟನೆಗಳಿದ್ದಾವೆ. ಆದರೆ ನಾವೆಲ್ಲ ಇದಕ್ಕಿಂತ ಭಿನ್ನ. ಯಾಕಂತ ಹೇಳಿದರೆ ನಮ್ಮಲ್ಲೂ ಜಾತಿನೂ ಇಲ್ಲ, ಪಕ್ಷನೂ ಇಲ್ಲ. ಜಾತ್ಯತೀತ ಮತ್ತು ಪಕ್ಷಾತೀತ ಸಂಘಟನೆ. ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ಭಾಗಿಗಳಾಗಿ ನಾವು ಕೂಡ ಸದಸ್ಯ ಅನ್ನಿಸ್ಕೊಳ್ಳೋಕೆ ನಮಗೆಲ್ಲ ಸದಸ್ಯರಿಗೆ ಕೂಡ ಹೆಮ್ಮೆ ಇದೆ. ಬಂಧುಗಳೇ, 39 ವರ್ಷದ ಯಶಸ್ವಿ ಹೆಜ್ಜೆಯಲ್ಲಿ ತಮ್ಮೊಂದಿಗೆ ಭಾಳಷ್ಟು ಮಂದಿ ನಮಗೆ ಸಹಕಾರನ ಇಟ್ಟಿದ್ದಾರೆ. ಸಮಾಜದ ಯಾವುದೇ ಆಗುಹೋಗುಗಳಿಗೆ ನಾವು ಉದಾತ್ತ ಮನಸ್ಸಿನಿಂದ ನಾವೊಂದು ಭಾಳಷ್ಟು ಸಮಾಜಮುಖಿ ಮನಸ್ಸಿನಿಂದ ನಾವು ಈ ಸಮಾಜದ ಕೊಂಡಿಯಾಗಿ ನಾವು ಈ ಗ್ರಾಮದಲ್ಲಿದ್ದೇವೆ. ಯಾಕಂತೇಳಿದರೆ ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಸಾರ್ವಜನಿಕರಿಗೊಂದಿಗೆ ಸೇರಿಕೊಂಡು ಬಹಳಷ್ಟು ಹೋರಾಟವನ್ನು ಮಾಡಿದ್ದೇವೆ. ಪ್ರಸ್ತುತ ಇತ್ತೀಚಿನ 2 ವರ್ಷಗಳ ಒಳಗೆ ಮಾನ್ಯ ಸಚಿವರಿಲ್ಲ, ಶ್ರೀಯುತ ಮಾಜಿ ಸದಸ್ಯರಾದಂಥ ಸಂತೋಷ್ ಕುಮಾರ್ ರೈ ಇದ್ದಾರೆ. ಅವರಿಗೂ ಕೂಡ ಗೊತ್ತಿರ್ಬೋದು ಎಷ್ಟೋ ಈ ಒಂದು ಗ್ರಾಮಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮಾಡಿದ್ದನ್ನು ಎಲ್ಲರೂ ಕಂಡುಕೊಂಡಿದ್ದೇವೆ. ಹಾಗಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಇನ್ನು ಮುಂದೆ ಕೂಡ ನಮ್ಮ ಸಂಘಟನೆ ಇದೇ ರೀತಿ ಉತ್ತಮ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೂ ಬಂಧುಗಳನ್ನು ನಮ್ಮ ಯುವಕ ಮಂಡಲದ ಸಾಂಸ್ಥಿಕ ಕಾರ್ಯದರ್ಶಿ ಶ್ರೀಯುತ ಸತೀಶ್ ಕುಮಾರ್ ಪುಂಡಿಕ ಇವರು ಸ್ವಾಗತಿಸಲಿದ್ದಾರೆ. ಧನ್ಯವಾದಗಳು. ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವರು, ತಲಪಾಡಿಯ ದೇವಸ್ಥಾನದ ಕಾಮಗಾರಿಯನ್ನು ವಹಿಸಿಕೊಂಡಾಗ ಕ್ಲಪ್ತ ಸಮಯದಲ್ಲಿ ಮುಗಿಸಿ ಆ ಸಾಧನೆಗೆ ಇದು ಬಹಳಷ್ಟು ಪ್ರಶಂಸೆಯ ಮಾತುಗಳನ್ನು ಕೇಳಿದವರು ಶ್ರೀ ಶಾಸ್ತ್ರ ಬಾಬು ಕಿನ್ಯ. ಹಾಗೆಯೇ ಬೆಳರಿಂಗಿ ಕಿನ್ಯದಲ್ಲಿರುವಂಥ ಮಲರಾಯ ಧೂಮಾವತಿ ಬಂಟದೇವಿಗಳ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಬಹಳ ಸುಂದರವಾದ ಒಂದು ಕ್ಷೇತ್ರವನ್ನು ನಿರ್ಮಿಸಿದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಅವರು ತಪ್ಪದೆ ಬರ್ತೇನೆ ಅಂತ ಮಾತು ಕೊಟ್ಟಿದ್ದರು. ಕಳೆದ ಬಾರಿ ಸಹ ನಾವು ಕರೆದಿದ್ದು, ಆದರೆ ಕಾರಣಾಂತರದಿಂದ ಶ್ರೀ ಕ್ಷೇತ್ರದಲ್ಲಿ ಅವರಿಗೆ ಉಸ್ತುವಾರಿ ವಹಿಸಿಕೊಂಡಿದ್ದರು. ಹಾಗಾಗಿ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ಶಾಸ್ತ್ರ ಬಾಬು ಕಿನ್ಯ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಯುವಕ ಮಂಡಲದ ಸದಸ್ಯ ದಿನೇಶ್ ಆಳ್ವ ಗೌರಡಿ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ನರಿಂಗಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀ ಇಸ್ಮಾಯಿಲ್ ಮೀನಕೋಡಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಗೌತಮ್ ಮಡಪ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯವರು ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ನಮ್ಮ ಯುವಕ ಮಂಡಲದ ಪ್ರತಿ ಕಾರ್ಯಕ್ರಮದಲ್ಲೂ ಶ್ರೀ ಸಂತೋಷ್ ಕುಮಾರ್ ರೈ ಅವರವರ ಪಾತ್ರವಿದೆ. ಯಾವುದೇ ಸಮಸ್ಯೆ ಬರಲಿ, ಅದು ಕುರ್ನಾಡ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾದ ಮಾತ್ರ ಅಲ್ಲ, ಇತರ ಕ್ಷೇತ್ರಗಳಲ್ಲೂ ಯಾರಿಗಾದರೂ ಕಷ್ಟ ಅಥವಾ ಸಮಸ್ಯೆಗಳಿದ್ದಾಗ ಅದಕ್ಕೆ ಸ್ಪಂದಿಸುವವರು.
ಅದು ಇಂಥದ್ದೇ ಕ್ಷೇತ್ರ ಅಂತ ಬೇಕಿಲ್ಲ, ಸರ್ವಧರ್ಮ ಎಲ್ಲರಿಗೂ ಸಮಬಾಳು ಅಂತ ಬಾಳಿದವರು. ಇವತ್ತಿಗೂ ಸಹ ಸಂತೋಷ್ ಕುಮಾರ್ ಬೋಳಿಯರವರು ಅಜಾತ ಶತ್ರುವಾಗಿ ಬದುಕ್ತಾ ಇದ್ದಾರೆ. ಅವರನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರ ಪರವಾಗಿ ತುಂಬರದಿಂದ ಸ್ವಾಗತಿಸಿದ್ದೇವೆ. ಇವರಿಗೆ ಸಂಘದ ಸದಸ್ಯ ಗೀತೇಶ್ ಶೆಟ್ಟಿ ಪುಂಜರಮನೆಯವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲವು ದಶಕಗಳ ಇತಿಹಾಸ ಇರುವಂಥ ಶಾಲೆ ತೌಡುಗೋಳಿ ಶ್ರೀ ಸುಬ್ರಹ್ಮಣ್ಯ ELP ಶಾಲೆ. ಈ ಶಾಲಾ ಮುಖ್ಯ ಶಿಕ್ಷಕಿ ಚಂದ್ರಾವತಿ ಕೆಯವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಯುವಕ ಮಂಡಲದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಸದಸ್ಯ ರಾಜು ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ರೈತ ಮೋರ್ಚಾದ ಅಧ್ಯಕ್ಷರು ಶ್ರೀ ಪ್ರೇಮಾನಂದ ರೈ ನಿತ್ತಿಲ ಕೊಡುಗೆ ದಾನಿಯವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ತುಂಬರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಗೀತೇಶ್ M ಇವರು ಪುಷ್ಪವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಹಾಜಿ ಡಾಕ್ಟರ್ KA ಮುನೀರ್ ಬಾಬಾ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಯುವಕ ಮಂಡಲದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ವಿಜಯಕುಮಾರ್ L ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯುವಕ ಮಂಡಲದ ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಶ್ರೀ ನಿಕೋಲಸ್ ಮೊಂತೆರೋ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸದಸ್ಯ ರಕ್ಷಿತ್ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೇ ಮೊದಲ ಬಾರಿಗೆ ನರಿಗಾನ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಹರಿಣಾಕ್ಷಿ ಕೊರಕಟ್ಟ ಬಹಳಷ್ಟು ಉತ್ತಮ ಕಾರ್ಯಗಳನ್ನು ನಡೆಸುತ್ತಾ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದಾರೆ. ನಮ್ಮ ಯುವಕ ಮಂಡಲದ ಕಾರ್ಯಕ್ರಮದಲ್ಲಿ ಪಾಲ್ಪಡಿತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಉಪಸ್ಥಿತಂಥ ಶ್ರೀಮತಿ ಹರಿಣಾಕ್ಷಿ ಕೊರಕಟ್ಟ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ವಿಜಯ್ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಸದಸ್ಯರಾದಂಥ ಶ್ರೀಮತಿ ಜ್ಯೋತಿ ಡಿ ಸೋಜಾ ನರಿಗಾನ ಗ್ರಾಮ ಪಂಚಾಯತ್ ಸದಸ್ಯರು ಬಹಳಷ್ಟು ಉತ್ತಮ ಕಾರ್ಯ ನಡೆಸುತ್ತಾ ಗ್ರಾಮದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ. ಇಂದಿನ ಯುವಕ ಮಂಡಲದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ತುಂಬರದ ಸ್ವಾಗತಗಳು. ಇವರಿಗೆ ರಾಕೇಶ್ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವಕ ಮಂಡಲದ ಸದಸ್ಯರು ಹಾಗೆ ನರಿಗಾನ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಮುರಳೀಧರ್ ಶೆಟ್ಟಿ ಮೋರ್ಲಾ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸ್ವಾಗತ. ಇವರಿಗೆ ಶ್ರೀಕುಮಾರ್ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮತ್ತೋರ್ವ ಅತಿಥಿ ಲತೀಫ್ ಕಾಪಿಕಾಡು ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬರದ ಸ್ವಾಗತ. ಇವರಿಗೆ ಕೌಶಿಕ್ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಯುವಕ ಮಂಡಲದ ಹೆಸರನ್ನು ರಾಜಾಯಿಸಿದವರು ಹಾಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂಥ ಹಿರಿಯ ಸಮಾಜ ಸೇವಕರು ವೆಂಕಪ್ ಶೆಟ್ಟಿ ಮೋರ್ಲಾ, ಯುವಕ ಮಂಡಲದ ಹಿರಿಯ ಸದಸ್ಯರು ಹಮೀದ್ ಎಸ್, ಹಾಗೆ ಭಾರತೀಯ ಅರೆಸೇನಾ ಪಡೆಯಲ್ಲಿ ದುಡಿತಿರುವಂಥ ರಾಜೇಶ್ ಬದಿಯಾರ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸ್ವಾಗತ. ಯುವಕ ಮಂಡಲ ಗೌರವಾಧ್ಯಕ್ಷರಾದ ಉದಯ ಶಂಕರ್ ಶೆಟ್ಟಿ ಬಲೆತೋಡು ಇವರನ್ನು ಕೂಡ ಸ್ವಾಗತಿಸ್ತಾ ಇವರಿಗೆ ಪುನೀತ್ ಶೆಟ್ಟಿಯವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕು. ಅದೇ ರೀತಿ ಸೇರಿದಂಥ ಎಲ್ಲ ಬಂಧುಗಳನ್ನು ಹಾಗೂ ಅಭಿಮಾನಿಗಳನ್ನು ಊರ ಹಿರಿಯರನ್ನು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಅನುವನ್ನು ಕೇಳಿಕೊಳ್ತಾ ಇದ್ದೇವೆ. ನಾವು ನೇರವಾಗಿ ಸನ್ಮಾನದ ಹೋಗ್ತೀವಿ. ಯಾಕೆಂದರೆ ಕೆಲವು ಅತಿಥಿಗಳಿಗೆ ತುರ್ತು ನಿರ್ಗಮಿಸುವ ಒಂದು ಅನಿವಾರ್ಯತೆ ಕಾರಣ ನೇರವಾಗಿ ಸನ್ಮಾನಕ್ಕೆ ಹೋಗ್ತಾ ಇದ್ದೇವೆ. ಮೊದಲಿಗೆ ಈ ಗ್ರಾಮದಲ್ಲಿ ಬಹಳಷ್ಟು ಹೆಸರನ್ನು ಸಂಪಾದಿಸೋರು ವೆಂಕಪ್ ಶೆಟ್ಟಿ ಮೋರ್ಲಾ ಇವರಿಗೆ ಸನ್ಮಾನ ನಡೀಲಿಕ್ಕಿದೆ. ಅತಿಥಿ ಗಣ್ಯರು ಎಲ್ಲರೂ ಪಾಲ್ಪಡಬೇಕು. ಸನ್ಮಾನ ಪತ್ರ ಯುವಕ ಮಂಡಲ ರಿಜಿಸ್ಟರ್ ನರಿಂಗಾನ ಅಂಚೆ ತೌಡುಗೋಳಿ ಬಂಟ್ವಾಳ ತಾಲೂಕು ಸಮಾಜ ಸೇವಕ ಮೋರ್ಲಾ ವೆಂಕಪ್ಪ ಶೆಟ್ಟಿ. ಮನೆ ಮಂದಿಯ ಮೊದಲು ನೋಡು, ಮನೆ ಮುಂದೆ ಮತ್ತೆ ಗಮನ ಕೊಡು. ಹೌದು, ಶಾಸ್ತ್ರವೊಂದು ಹೇಳುವ ಪ್ರಕಾರ ಮನೆಯ ಯಜಮಾನನೊಬ್ಬ ತನ್ನ ಮನೆ ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡಬೇಕು. ಆ ಬಳಿಕ ಸಮಾಜ ಉದ್ಧರಿಸುತ್ತಾ ಗಮನ ಹರಿಸಬೇಕು. ಅದು ಯಜಮಾನನ ಜವಾಬ್ದಾರಿಯೂ ಹೌದು. ಆದರೆ ಸಮಾಜ ಸೇವೆಗಾಗಿ ತನ್ನ ಬದುಕಿನ ಅಮೂಲ್ಯವಾದ ದಿನಗಳನ್ನು ಸಂಪೂರ್ಣವಾಗಿ ಅರ್ಪಿಸುವ ಮೂಲಕ ನಾಡಿನ ಉದ್ದಗಲಕ್ಕೂ ಸೇವೆಗೈದು ಸಾಂಸಾರಿಕವಾಗಿಯೂ ಅಷ್ಟೇ ಜವಾಬ್ದಾರಿಯುತ ಸ್ಥಾನದಿಂದ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುವಂತೆ ಮಾಡಿ ಸರ್ವರ ಜೊತೆಗೂ ಸಮಬಾಳು ನಡೆಸುತ್ತಾ ಬಂದಿರುವ ವಾಗ್ಮಿ, ಜ್ಞಾನವಂತರು, ನಿಷ್ಠುರವಾದಿ, ಹೋರಾಟಗಾರರು, ಅಷ್ಟೇ ಪ್ರಾಮಾಣಿಕರು ಆಗಿರುವಂಥ ಶ್ರೀ ಮೋರ್ಲಾ ವೆಂಕಪ್ಪ ಶೆಟ್ಟಿ ನಮ್ಮವರು, ನಿಮ್ಮವರು ಮಾತ್ರವಲ್ಲ, ತೌಡುಗೋಳಿಯ ನರಿಂಗಾನ ಮಿತ್ರ ಮಂಡಳಿ ಎಂಬ ಯುವಕ ಸಂಘದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಶ್ರಮಿಸಿದವರು ಎಂದು ತಿಳಿಸಲು ನನಗೆ ಹೆಮ್ಮೆ ಅನಿಸ್ತದೆ. ಮೋರ್ಲಾ ನಿವಾಸಿ ಕಾರ್ಯಕ್ರಮದಲ್ಲಿ ಕುರುನಾಡು ಕ್ಷೇತ್ರ ಜಿಲ್ಲಾ ಪಂಚಾಯತ್ ಶ್ರೀಮತಿ ಮಮತಾ ಗಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ.
ಇವರಿಗೆ ಚಂದ್ರಹಾಸ್ ಎಲ್ಸರ್ ಕೊಡಿರೋರು ಪುಷ್ಪ ನೀಡಿ ಗೌರವಿಸಬೇಕು. ಮೋರ್ಲ ನಿವಾಸಿಯಾಗಿರೋ ತಾವು ಭಂಡಾರಮನೆ ಶಂಕುಶೆಟ್ಟಿ ಹಾಗೂ ಚಂದಕ್ಕೆ ಹೆಂಗಸು ದಂಪತಿಯ ಪುತ್ರರಾಗಿ 1938 ಮೇ 10 ಜನಿಸಿದವರು. ವರ್ಕಾಡಿ ಗ್ರಾಮದ ಅಡಕಲಕಟ್ಟೆ ಶಾಲೆಯಲ್ಲಿ 8ನೇ ತರಗತಿ ತನಕ ವಿದ್ಯಾಭ್ಯಾಸವನ್ನು ಪಡೆದಿದ್ದೀರಿ. ಆ ಬಳಿಕ ರೈತರ ಕಷ್ಟಗಳಿಗೆ ಸ್ಪಂದಿಸುವ ಸಲುವಾಗಿ CPMನಲ್ಲಿ ತೊಡಗಿಸಿಕೊಂಡ್ರಿ. ಉಳ್ಳಾಲ ಕ್ಷೇತ್ರದಲ್ಲಿ CPMನ ಶಾಸಕರಿದ್ದ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನತೆಯ ಬಾಯಲ್ಲಿ ಕಮ್ಯುನಿಸ್ಟ್ ಅಂದರೆ ಅದು ಎಂಕಪ್ಪ ಶೆಟ್ಟರು ಹೆಸರು ನೆನಪಾಗ್ತಿತ್ತು. ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ ತಾವು ಜನಸೇವೆ ಮಾಡಿದವರು. ಸದ್ಯ ಪತ್ನಿ ಮಕ್ಕಳ ಜೊತೆಗಿನ ಸುಂದರ ಬದುಕು ತಮ್ಮದು. ಬಾಲ್ಯದಲ್ಲಿ ಹೋರಾಟದ ಮನೋಭಾವ ಬೆಳೆಸಿಕೊಂಡು ಬಂದಿರೋ ತಾವು ಕಂಚಿನ ಕಂಠ ಹೊಂದಿರೊಂದಿಲೋ ಏನೋ ಯಾರು ಕೂಡ ತಮ್ಮ ಮುಂದೆ ಸುಳ್ಳನ್ನು ಹೇಳಲು ಇಚ್ಛಿಸಲಾರರು, ಧೈರ್ಯ ಮಾಡಲಾರರು. ಯಾಕಂದರೆ ತಮಗನಿಸುವುದನ್ನು ತಟ್ಟನೆ ಹೇಳುವ ಗುಣ ನಿಮ್ಮದು. ನಿಮಗೆ ದೇವರು ಕೊಟ್ಟ ವರಪ್ರಸಾದವೆಂದರೆ ನಿಮ್ಮ ಜ್ಞಾನ ಭಂಡಾರ, ಸ್ಮರಣ ಶಕ್ತಿ. ವರ್ಷ 80ರ ಸನಿಯವಿದ್ದರೂ ತಮ್ಮ ಬದುಕಿನ ಪ್ರತಿಯೊಂದು ಘಟನೆಯನ್ನು ವರ್ಷ, ತಿಂಗಳು, ದಿನಾಂಕ, ವಾರದ ಯಾವ ದಿನ ಎಂಬುದನ್ನು ಕಿಂಚಿತ್ತೂ ತಪ್ಪದೆ ದಾಖಲಿಸುವಂತಹ ಅದ್ಭುತ ಸ್ಮರಣ ಶಕ್ತಿ ನಿಮ್ಮದು. ನೀವು ಛಲವಾದಿಯೂ ಹೌದು, ಹಠವಾದಿಯೂ ಹೌದು. ಅದೆಷ್ಟೋ ಸಂಖ್ಯೆಯ ರೈತರು, ಬಡವರು, ದುರ್ಬಲರು ಅವರು ಪ್ರಾಮಾಣಿಕರಾಗಿದ್ದಾರೆ ಎಂಬುದು ತಮ್ಮ ಗಮನಕ್ಕೆ ಬಂದರೆ ಸಾಕು. ಅವರಿಗೆ ಧನವಂತರಿಂದಾಗಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಂದಾಗಲಿ ಅನ್ಯಾಯವಾದರೆ ಅದನ್ನು ಸಹಿಸದಂಥ ಗುಣ ನಿಮ್ಮದು. ತಾವು ನ್ಯಾಯ ದೊರಕಿಸಿಕೊಡಲು ಆತ್ಮೀಯರನ್ನೂ ಕೂಡ, ಕುಟುಂಬಸ್ಥರನ್ನೂ ಕೂಡ ಬಿಟ್ಟವರಲ್ಲ, ಅವರನ್ನು ಪ್ರತಿಯಾಗಿ ನೋಡಿದವರು ಎಂಬುದು ನಮ್ಮ ಹಿರಿಯರು ನಮಗೆ ಹೇಳಿದಂಥ ತಮ್ಮ ಬದುಕಿನ ಅನುಭವದ ಮಾತು. ಸ್ವತಃ ಕೃಷಿಕರು ಆಗಿರುವ ತಾವು ಸುಮಾರು 15 ವರ್ಷಗಳ ಕಾಲ ಬಂಟ್ವಾಳ ತಾಲೂಕು ರೈತ ಸಂಘದ ಕಾರ್ಯದರ್ಶಿಯಾಗಿ, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ದುಡಿದಿದ್ದೀರಿ. ರೈತರ ಬಹುಮುಖ್ಯ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ 1966ರಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಅಪಾರ ಸಂಖ್ಯೆಯ ರೈತರನ್ನು ಸೇರಿಸಿಕೊಂಡು ಸತತ 15 ದಿನಗಳ ಕಾಲ ಕಾಲ್ನಡಿಗೆ ಜಾಥಾ ನಡೆಸಿದ ಕೀರ್ತಿ ತಮ್ಮದು ಸರ್. ಕಲ್ಲು ಕಡಿಯುವ ಮಜೂರರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದೀರಿ. 70ರ ದಶಕದಲ್ಲಿ ಬರಸಿಲಿನಂತೆ ಬಂದಂತಹ ನೆರೆಗೆ ನೊಂದವರಿಗೆ ಚಿಕಿತ್ಸೆಗೆ ಹಣವಿಲ್ಲದೆ, ಪ್ರಯಾಣಕ್ಕೆ ವ್ಯವಸ್ಥೆ ಇಲ್ಲದ ದಿನಗಳಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಲವರಿಗೆ ದುಡ್ಡು ಕೊಟ್ಟು ಸಹಕರಿಸಿದ್ದೀರಿ. ಯುವಕಮಂಡಲದ 39ನೇ ವಾರ್ಷಿಕೋತ್ಸವದಲ್ಲಿ ತಮ್ಮನ್ನು ನಮಗೆ ಸನ್ಮಾನಿಸಲು ಅಭಿಮಾನವೆನಿಸುತ್ತದೆ. ಹಾಗೆಯೇ ಈ ಭಾಗದಲ್ಲಿ ನಾಟಕ ರಂಗಕ್ಕೆ ಕಳೆಯನ್ನು ಕೊಟ್ಟವರು ತಾವು. ಹಲವಾರು ಪ್ರತಿಭಾವಂತ ಕಲಾವಿದರನ್ನು ಸೃಷ್ಟಿಸಿದವರು ತಾವು. ಕಲ್ಪವೃಕ್ಷ ಎಂಬ ಸಂಘವನ್ನು ಸೃಷ್ಟಿಸಿದವರು ತಾವು. ಸುದರ್ಶನ ಎಂಬ ಸಂಘವನ್ನು ರಚಿಸಿದವರು ತಾವು. ತಮ್ಮ ಬದುಕು ಈ ನಾಡಿನ ಜನತೆಗೆ ಆದರ್ಶಪ್ರಾಯವಾಗಲೆಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಯುವಕ ಮಂಡಲ ರಿಜಿಸ್ಟರ್ ನರಿಂಗಾನ ತೌಡುಗೋಡು. ಮೋರ್ಲಾ ವೆಂಕಪ್ಪ ಶೆಟ್ಟರು ನರಿಂಗಾನ ಗ್ರಾಮದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು. ಇದೀಗ ಯುವಕ ಮಂಡಲದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಎನ್ನ ಊರದ ದೈವನು ಉಲ್ಲೇಖಿಸವಣಬೆ 2 ಗ್ರಾಮ ಮಿತ್ತಮಗೋರಾಯ ದೈವ ಅಂದ್ಬಿಟ್ಟು ಸುಬ್ರಾಯ ದೇವಿಯರು ಅಕ್ಕಳಿನ ಪಂಡದು ಅವಕಾಶ ಇಂದ ಕೊಂಚ ಕೃತಜ್ಞತೆ ಕೊರಡತ್ತೆ ಅವು ಎನ್ನ ಕೆಲಸ. ಯಾನು ಜೋಕುಳ್ಳಿ ತಾಳಮದ್ದಳದ ಸಂಘ ಕಟ್ಟಣ ಹೊಂಜಿ ಹುಡುಗಿ ಮಳು ತಾಳಮದ್ದಳ ಸುರುಮಂತನೆ ಎನ್ನ ರಾಜಕೀಯ ಜೀವನೋಡು ತುಂಬು ಕೆಲವು ವರ್ಷ ಸಂಘ ಇತ್ತಿನ ಮುಳು ಆಯ್ದಕ್ಕ ಯುವಕ ಸಂಘ ಅವದಾನ ಜನ್ಮಾವಸ್ಥೆದ ಫಲ ಆಯ್ದಕ್ಕ ರಾಜಕೀಯ ಉಪಾಯ ಬಾರಿ ಕೈ ಸಿಹಿ ಮಾತು ಆತನಂಕ ಅಂಚಂದು ಎನ್ನ ಹುಟ್ಟುದ ಜನಕ್ಕಳಿಗೆ ಬೊಡ್ಚಿನಗೆರೆಗಳ ಒಂದು ಅಂಚ ಮಸ್ತ್ ಬೆಂತೆ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾತು ಪೋಯ್ನೇ ಏನು ವರಿಯೇ ಏಕಾಂಗಿ ಅದು ದೇಶದ ಸಮ್ಮೇಳನ ರಾಜ್ಯದ ಮಾತು ಅದು ಕುಳಿದ್ರಂಜಿ ಜನ ಓಲಾ ಬಡ್ಚಿಂದ 2000 ಪೂರ್ಣ ವಿರಾಮ ಅಂದ್ಪಣ್ಣ ಇತ್ತೆ ಇಲ್ಲದಾಕಲು ಜೋಕುಳು ಮಾತು ಕೊರೋನಾ ಏನು ತಿರಸ್ಕಾರ ಬೇರೆ ಬರಲಿ ಬೇಕೊಂದು ಅಪೇಕ್ಷಿತೆ ಅತ್ಯಾನ ಓಲಾ ಬಡ್ಚಿ ಬಂಡು ಬೋಡ 2000ನೇ ಇಸ್ವಿಡು ಒಂದು ಖಂಡನಾ ಸಭೆ ಇಟ್ಟು ಸೋಜರ್ ನಗಲೆತ್ತಿನ ದಾರ ಕಟ್ಟಿರ ಪಂಡೆ
ಯಾಣ ಅಂತರಂಗೋಡು ಸಾರ್ವಜನಿಕನು ಬಿಡ್ತೆ ಇನ್ನು ಘೋಷಣೆ ಮಾಡಿ ಯಾಣ ಸಾರ್ವಜನಿಕ ಭಾಷಣ ಮಾಡಿ ಪೂಜಿ ನರಿಗೆ ಹಣ ಬಿಡ್ದು ಒಂದು ಮುಳ್ತ ಬೋಳದ ಅಕ್ಳಲ್ಲಿ ಎತ್ತದೇನೆ ಅಂಚ ಐನಿ ಸುರುಂದು 2000 ಬಕ್ಕ ವೇದಿಕೆಗೆ ಬಡ್ತಾನೆ ಸುರು ಅಂಚ ಎನ್ನ ಊರುಡು ಪಂಡಗ ಮಾತೆಲ್ಲ ಒಪ್ಪೋಡು ಜೋಕುಲು ಎನ್ನ ಪೈಕಿದ ಜೋಕುಲು ಯೋಕ ಬೋಡು ಯಾಣ ಆಯ್ತು ಗೋಮ ಪುರುಷಗಳು ಅವಾಗ ನಿಕ್ಳು ಮಂತನಕ್ಕೆ ಭಾರಿ ಕಸಜ್ಜತೆ ಅನ್ನ ಒಂಜನ ದಿಕ್ಳೆ ಮಾತೆರಳ ಆಶೀರ್ವಾದ ಮೂಳು ಏರು ಸೇರ್ದಾರ ಅಕಳೆ ಪೂರಾ ಭಗವಂತಿ ಅನುಗ್ರಹ ಪೂರಿ ಪಂಡ್ಪುಣ ಒಂದು ವಿಶ್ವಾಸ ನಿಕ್ಲೆ ಉಪ್ಪಾಡು ದಾಯೆ ಗುರುತು ಮಾಡ್ಯಾರತ್ತ ಅವೇ ಮುಖ್ಯ ಅಂಕ ಯಾಣ ಪ್ರತಿಯೊರೇನ ಪಾತೆರೊಡ್ದು ಚಿಂತನೆ ಅಂಕಿತ್ತೆ ಬೇಲೆಲ್ಲ ತಪಸ್ಸು ಒಂಜೊಂದು ಏರಿನ ಪಂಡಲ್ಲ ವರಿತಿಗೇರು ಶತ್ರು ಸರ್ವನಾಶ ಸತ್ಯಂದು ಅವು ಯಾನು ಪಂಡು ಪೂಜೆ ನಿವಾರಿಸೋಡು ದಿನಗಟ್ಟಲೆ ಬೋಡು ಅಂಚ ಇನಿ ಕೊರೋನಾ ಈ ಒಂಜಿ ಕೊಡುಗೆ ಎಂಗೆ ದುಡ್ಡು ಕೊರೋನಾ ತೃಪ್ತಿ ಯಾವಂದು ಯಾನು ಇನಿ ಮುಟ್ಟ ಇಂಚೆ ಮಣ್ಣು ಪೂಜೆ ಬಂತೆ ತನ್ನೆಲ್ಲ ಮಾಡ್ತದೆ ಅವು ಬಡ್ಚಿಲ್ಲ ಅರ್ಥಾಣೆ ಇಂದು ನಿಕ್ಳು ಕೊರೋನಾ ಕೊಡುಗೆ ಬಾರಿ ಮಲ್ಲ ನಿಕ್ಳಿಗೆ ಬಾರಿ ಆಶೀರ್ವಾದ ಕೊರಪೆ ಹುಡುಗಿಯರಿಗೆ ನೆರಳಾತು ಈ ಹುಡುಗಿಯರು ಮಾತು ಕ್ಷೇಮಿಲಾದ ಸದ್ಬುದ್ಧಿ ಭಗವಂತಿ ಮಾತೆರಳೆ ಎಡ್ಡೆ ಸುಖ ಶಾಂತಿನ ಕೊರಡು ಆತೇ ನಿಕ್ಳಿಗೆ ಆಶೀರ್ವಾದ ಇಂಥ ಭಾಷಣ ಬಡ್ಚಿ ಕೊಂತಾಣತ್ತ ಗಂಟೆ ಗಟ್ಟಲೆ ಪಾತಿರ್ತಾನೆ ಯಾನು ರಡ್ರ ಗಂಟೆ ಪಾತಿರ್ದ ಪರಂಗಿ ಬಿಟ್ಟರೆ ತಾರು ಇಡ್ತಾರೆ ಬೊಂಡ ಸಭೆಗೆ ಬುರ್ದನು ಯಾರು ಅತ್ತೆ ಅವ್ರು ಪೊಲಿಟ್ ಬ್ಯೂರೋ ಮೆಂಬರ್ ಬರ್ರೆ ಈಗ ಮುಂದರ್ಸೋಡು ವಿಟ್ಲಾಡ್ಲಿருந்து ಪಾತಿರ್ದನಾಗ ಬೊಂಡ ಹೊತ್ತು ಬೂರ್ರು ಸಭೆಗೆ ಇಂಚಿನ ಜನ ಡಿಲ್ಲಿದ್ದು ಮೇರೆ ಮಾಡಲೆ ಅಂದು ಪಡ್ತೀರ ಅಂಚೆ ಪಾತಿರ್ದೆ ಯಾನು ಪಾತಿ ಹೊಡಿತಾರೆ ಅದಕ್ಕೆ ಸಾಮಾಜಿಗಳು ಉಂಟದೆ ಅರ್ಥಾಣ ನಿಕ್ಳೆ ಮಾತೆರಲ್ಲ ಅತಿಥಿಲೇಗೆ ಸುಮಾರು ಬರ್ತು ಬೋಡು ನಾನು ನಿಕ್ಳೆ ಪಣೊಡ್ಡ ಅತ್ತೆ ಅಧ್ಯಕ್ಷರಂದು ಬಂದು ಆತಿಟ್ಟು ಅಂತ ಎನ್ನ ಮಾತ ಚಿರಂಜೀವಿಲೆ ನಿಕ್ಳೆ ಮಾತ ಪನೋಡು ಅವು ಬಡ್ಚಿ ಅವಂದ ನಿಕ್ಳೆ ಮಾತ ಎನ್ನ ಒಂದು ಆಶೀರ್ವಾದ ಸೂರ್ಯ ಸುಭಿಕ್ಷ ಆವಡು ಸುಖ ಸಂಪತ್ತು ಸದ್ಬುದ್ಧಿ ತಿಕ್ಕಾಡು ದಾಯೆ ಈ ಯುವಕಿಯರ ಮಾತ ಉಸಾರತನತ ಸಂಘ ಪುಣೆ ಈ ನರಿಗಾಣ ಬೆಳಗಣತ್ತ ಎಂಕ ಸುಖ ಪುಣೆ ಎನ್ನ ನಿರೆಕರೆ ಎಡ್ಡೆ ಪೋಡುನುಂಡು ಪೂರೇರ್ಲ ಸರ್ವೇರ್ನ ಸತ್ಯಮೇವ ಜಯತೆ ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷ ಕರ್ಮೇಣ ವಾದಿಕಾರಸ್ಯ ಎಂದು ಅವು ಆವಡು ಮಾತೆರ್ಲ ತ್ಯಾಗಶೀಲರ ಆವಡು ಆಳೆ ಭಾರಿ ಸಂತೋಷ ಅದು ಯುವಕತನ ಇನ್ನು ಇತ್ತನ ಎಲ್ಲ ಪೂಜೆ ಧರ್ಮೋ ರಕ್ಷತಿ ರಕ್ಷಿತ ಅಂದು ಅರ್ಥಾಂಡೆ ಸತ್ಯಮೇವ ಜಯತೆ ಅಂಡು ಸರ್ವೇರೆಲ್ಲ ಸುಖ ಅಂದು ಅವ್ರು ರಾಜನೀತಿ ಕರ್ಮೇಣ ವಾದಿಕಾರಸ್ಯೆ ಮಾ ಫಲೇಶು ಇನ್ನು ಮಾತ ಹಿರಿಯರು ಪಂತನ ವೇದವಾಕ್ಯಗಳು ఆయన ಮಾತ ಪಾಲಿಸಳೆ ರಾಜಕೀಯ ಬೋರ್ಡು ಪ್ರಜಾಪ್ರಭುತ್ವ ಒಂದು ಮತಧರ್ಮ ಪೂರ್ವಡ ಬೇಯ್ದನ ಇಂಥ ಕಚ್ಚುಚ್ಚಿ ಊರು ಅವು ಬೋಡು ಚೈಕ್ ಮತ ಪೂದಾರ ಬಾಡ್ನೆ ಮಾತೇನಿಲ್ಲ ಅತ್ತ ಮೂಜಿ ಜಾತಿ ದಯ ಬಾಡ್ದೇನೆ ಅವು ಬೋಡು ಅವು ಮಾತು ಎಡ್ಡೆಗೆ ನಿಕ್ಕಲು ಮಾತೇರಲ್ಲ ರಾಜಕೀಯಗಳ ಪಾಳಗಳಿದೆ ಸಾಮಾಜಿಕಗಳ ಪಾಳಗಳೇ ಇಂಕ ಭಾರಿ ಸಂತೋಷ ಮಾತೇರಲ್ಲ ಒಂದಾನೆ ಆಗಿರುವ ತಾವು ಶಾಂತಪಳಿಕೆಯ ಮಮ್ಮಿ ಕುഞ്ഞಿ ಹಾಗೂ ಬೀಪತ್ತುಮ್ಮ ದಂಪತಿಯ ಪ್ರಥಮ ಪುತ್ರನಾಗಿ 1958ರಲ್ಲಿ ಜನಿಸಿದ್ದೀರಿ. ಪ್ರೌಢಶಾಲಾ ಶಿಕ್ಷಣ ಪೂರೈಸಿದ ಬಳಿಕ ಸಮಾಜ ಸೇವೆಯತ್ತ ಮುಖ ಮಾಡಿದ್ದೀರಿ. ಬಾಲ್ಯದಲ್ಲಿಯೇ ಸಂಘ ಸಂಸ್ಥೆ ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡ ತಾವು ಯುವಕ ಮಂಡಲದ ಸ್ಥಾಪಕ ಸದಸ್ಯರಾಗಿ ಯುವಕ ಮಂಡಲದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರು. ಹಾಗೆಯೇ ಧಾರ್ಮಿಕವಾಗಿಯೂ ತಾವು ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದೀರಿ. ನರಿಂಗಾನ ಯುವಕ ಮಂಡಲ ಇಂದಿಗೂ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಹೆಸರು ಸಂಪಾದಿಸುವುದರ ಹಿಂದೆ ನಿಮ್ಮಂಥ ಕಲಾವಿದರ ಪಾತ್ರವಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಒಲವು ಹೊಂದಿರುವ ತಾವು ಯುವಕ ಮಂಡಲದ ಪರವಾಗಿ ನರಿಂಗಾನ ಗ್ರಾಮ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಹಲವು ನಾಟಕಗಳಲ್ಲಿ ವಿವಿಧ ಪಾತ್ರಗಳಿಗೆ ಅಭಿನಯಿಸಿ ಉತ್ತಮ ಅಭಿನಯ ನೀಡುವ ಮೂಲಕ ಜನಮೆಚ್ಚುಗೆ ಗಳಿಸಿದವರು. ನಾಯಕ, ಪೋಷಕ, ಕಳ ಯಾವುದೇ ಪಾತ್ರಗಳನ್ನು ಮಾಡಿ ಸೈ ಎನ್ನಿಸಿಕೊಂಡವರು. ತಾವು ನಿರ್ವಹಿಸಿದ ಪಾತ್ರಗಳಲ್ಲಿ ಇನ್ಸ್ಪೆಕ್ಟರ್ ಪಾತ್ರವೇ ಅಧಿಕ. ಆ ಪಾತ್ರಗಳು ಕಲಾ ಪ್ರೇಮಿಗಳ ಮನಸ್ಸಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿದಿದೆ. ಒಂದು ಕಾಲದಲ್ಲಿ ತೆಲುಗು ನಟ ಚಿರಂಜೀವಿಯನ್ನು ಹೋಲುತ್ತಿದ್ದ ತಾವು ಯುವಕ ಮಂಡಲ ಸದಸ್ಯರು ಅಭಿನಯಿಸುವ ನಾಟಕದಲ್ಲಿ ಇನ್ಸ್ಪೆಕ್ಟರ್ ಪಾತ್ರವಿದ್ದರೆ ಆ ಪಾತ್ರಕ್ಕೆ ನಿರ್ದೇಶಕರ ಮೊದಲ ಆಯ್ಕೆ ನೀವು. ವರ್ಷ ಉಳಿದಂತೆ ಅನಿವಾರ್ಯ ಕಾರಣಗಳಿಂದ ನಟನೆಯಿಂದ ಹಿಂದೆ ಸರಿದಿದ್ದಿರಿ. ತಾವು ಬಳಿಕವೂ ಸಂಘ ಸದಸ್ಯರು ಅಭಿನಯಿಸುವ ನಾಟಕ ಇತರ ಕಾರ್ಯಕ್ರಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಇಂದಿಗೂ ಸಹಕರಿಸಿ ಬಂದಿದ್ದೀರಿ. ಹಾಗೆ ಯುವಕ ಮಂಡಲಕ್ಕೆ ಉತ್ತಮ ಹೆಸರು ತಂದ ಆಟದಿಂದ ವಾಲಿಬಾಲ್ ಆಟಗಾರರಿಗೆ ಸಲಹೆ ನೀಡುತ್ತಾ ತಂಡವನ್ನು ಬಲಿಷ್ಠವಾಗಿ ಕಟ್ಟಿ ಬೆಳೆಸುವಲ್ಲಿ ಶ್ರಮಿಸಿದ್ದೀರಿ. ನರಿಂಗಾನ ಗ್ರಾಮ ಪಂಚಾಯತಿಗೆ ಹೆಸರು ತಂದ ಅಪ್ನ ಕರಾವಳಿ ಸಂಬಂಧಿತ ವಿವಿಧ ಯೋಜನೆಗಳಲ್ಲಿ ಸೇವೆಯಲ್ಲಿ ನರಿಂಗಾನ ಗ್ರಾಮದ ಪರವಾಗಿ ತಾವು ಪುರಭವನದಲ್ಲಿ ನಾಟಕದ ಪಾತ್ರ ವಹಿಸಿದ್ದೀರಿ. 80ರ ದಶಕದಲ್ಲಿಯೇ ವಿದೇಶದಲ್ಲಿ ಉದ್ಯೋಗ ಮಾಡಿದವರು ಪ್ರಸ್ತುತ ನರಿಂಗಾನ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗದಲ್ಲಿ. ಯುವಕ ಮಂಡಲ ನರಿಂಗಾನ ನಿಮ್ಮ ಸೇವೆಯನ್ನು ಸದಾಕಾಲ ಆಶಿಸುತ್ತದೆ. ಪತ್ನಿ, ಮಕ್ಕಳು, ಮೊಮ್ಮಕ್ಕಳ ಜೊತೆಯಾಗಿ ಸುಂದರ ಸಂಸಾರವನ್ನು ತಮ್ಮದು. ಸಂಘದ ಹಿರಿಯ ಸದಸ್ಯರ ತಮ್ಮ ಸೇವೆ ಸಂಘ ಕಿರಿಯ ಸದಸ್ಯರಿಗೆ ಮಾದರಿಯಾಗಲಿ. ಯುವಕ ಮಂಡಲದ 39ನೇ ವಾರ್ಷಿಕೋತ್ಸವ ತಮ್ಮನ್ನು ಸನ್ಮಾನಿಸಿ ಅಭಿನಂದಿಸುತ್ತಾರೆ. ಯುವಕ ಮಂಡಲ ರಿಜಿಸ್ಟರ್ ನರಿಂಗಾನ ತೌಡುಗೋಳಿ.
ರಾಜೇಶ್ ಬದಿಯಾರು. ಸೈನಿಕರು ಇಂಡಿಯನ್ ಪ್ಯಾರಾಮಿಲಿಟರಿ ಫೋರ್ಸ್. ರಾಜೇಶ್ ನಾಮಾಂಕಿತರಾದ ತಾವು ತೌಡುಗೊಳಿ ಸಮೀಪದ ಬದಿಯಾರ್ನ ರಾಮಚಂದ್ರ ಹಾಗೂ ಭವಾನಿ ದಂಪತಿಯ ಪುತ್ರನಾಗಿ 15/5/1979 ನರಿಂಗಾನ ಗ್ರಾಮದ ಬೆರ್ಮದಿಯಲ್ಲಿ ಜನಿಸಿದಿರಿ. ಮುಡೂರು ತೋಕೆಯ ಶ್ರೀ ಸುಬ್ರಹ್ಮಣ್ಯ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಿಕ್ಷಣ, ಮಂಟೆಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣ, ಮಂಟೆಪದವು ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಮಂಗಳೂರು ಗಣಪತಿ ಪದವಿ ಪೂರ್ವ ಕಾಲೇಜಿನಲ್ಲಿ JOC ಡಿಪ್ಲೊಮಾ ಮಾಡಿದಿರಿ. ಪ್ರೌಢಶಾಲೆ ಹಾಗೂ ಕಾಲೇಜು ಶಿಕ್ಷಣದಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ ತಾವು ದೈಹಿಕವಾಗಿಯೂ ಸದೃಢರಾಗಿದ್ದು ಉತ್ತಮ ಕ್ರೀಡಾಪಟುವಾಗಿ ಗುರುತಿಸಿಕೊಂಡ ಪ್ರತಿಭಾವಂತ. ಕಾಲೇಜು ಶಿಕ್ಷಣ ಮುಗಿಸಿ ಕೆಲವು ತಿಂಗಳು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿ ಇಂಡಿಯನ್ ಪ್ಯಾರಾಮಿಲಿಟರಿ ಫೋರ್ಸ್ನ CISFನೊಂದಿಗೆ Fಗೆ ಸೇರ್ಪಡೆಯಾಗಿ 2001 ಮಾರ್ಚ್ 10 ತರಬೇತಿಗೆ ಆಯ್ಕೆಯಾದಿರಿ. ತರಬೇತಿ ಮುಗಿಸಿದ ತಾವು ಮೊದಲಿಗೆ ಮೈನಿಂಗ್ನಲ್ಲಿ ಬಳ್ಳಾರಿಗಿಂತಲೂ ಹೆಸರು ಗಳಿಸಿದ ಆಂಧ್ರ ಪ್ರದೇಶದ ಶಿಂಗ್ರಾನಿಯಲ್ಲಿ ಕರ್ತವ್ಯಕ್ಕೆ ತೊಡಗಿಸಿಕೊಂಡ್ರಿ. ಕೆಲವು ತಿಂಗಳ ನಂತರ ಜೈಪುರದಲ್ಲಿ VIP ಕಮಾಂಡೋ ತರಬೇತಿ ಮುಗಿಸಿದ್ರಿ. ಬಳಿಕ ದೆಹಲಿಗೆ ವರ್ಗಾವಣೆಗೊಂಡ ತಾವು ಮೊದಲಿಗೆ ಉಪರಾಷ್ಟ್ರಪತಿ ಭವನದಲ್ಲಿ ಉಪರಾಷ್ಟ್ರಪತಿಯಾಗಿದ್ದ ಕೃಷ್ಣಕಾಂತ್ ಹಾಗೂ ಭೈರೋವ್ ಸಿಂಗ್ ಶೆಖಾವತ್ ಹಾಗೂ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಉಗ್ರರ ಟಾರ್ಗೆಟ್ ಆಗಿದ್ದ ದಿನಗಳಲ್ಲಿ ನಕ್ಸಲ್ ದಾಳಿಯಿಂದ ನಲುಗುತ್ತಿದ್ದ ಜಾರ್ಖಂಡ್ನಲ್ಲಿ 2004ರಲ್ಲಿ ನಡೆದ ಚುನಾವಣೆಯಲ್ಲೂ ಪ್ರಾಣದ ಹಂಗು ತೊರೆದು ರಕ್ಷಣೆ ಒದಗಿಸುವ ತಂಡದಲ್ಲಿ ತಾವು ಕೂಡ ಕರ್ತವ್ಯ ನಿರ್ವಹಿಸುವ ಮೂಲಕ ದಕ್ಷ ಯೋಧನಾಗಿ ನಮ್ಮ ಊರಿಗೆ ಕೀರ್ತಿ ತಂದಿದ್ದೀರಿ. 2005ರಲ್ಲಿ ರಾಷ್ಟ್ರಪತಿ ಭವನಕ್ಕೆ ರಕ್ಷಣೆ ಒದಗಿಸುವ ತಂಡದಲ್ಲಿದ್ದು ಗೋವಾ ಗವರ್ನರ್ SC ಜಮೀರ್ ಹಾಗೂ SS ಸಿದ್ದು ಅವರಿಗೆ, ಬಳಿಕ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಚರಣ್ಜೀತ್ ಅಟ್ಟಲ್ ಹಾಗೂ ಪಂಜಾಬ್ ಉಪಮುಖ್ಯಮಂತ್ರಿ ಸುಖ್ವೀರ್ ಸಿಂಗ್ ಬಾದಲ್ ಅವರಿಗೂ, ಇಸ್ರೋದ ಖ್ಯಾತ ವಿಜ್ಞಾನಿ ತಿರುವನಂತಪುರದಲ್ಲಿ ವಾಸವಾಗಿದ್ದ ಡಾಕ್ಟರ್ BM ಸುರೇಶ್ ಅವರಿಗೂ ರಕ್ಷಣೆ ನೀಡಿರುವ ತಂಡದಲ್ಲಿ ತಾವು ಕೂಡ ಕರ್ತವ್ಯ ನಿರ್ವಹಿಸಿದ್ದೀರಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹಲವು ರಾಷ್ಟ್ರಗಳ ವಿಮಾನ ನಿಲ್ದಾಣಗಳಲ್ಲಿ ವಿಧ್ವಂಸಕ ಕೃತ್ಯ ವಿಪರೀತವಾಗುತ್ತಿದ್ದಂತೆ 2010ರಲ್ಲಿ VIP ಸೆಕ್ಟರಿಂದ ಏರ್ಫೋರ್ಸ್ ಸೆಕ್ಟರಿಗೆ ವರ್ಗಾವಣೆಗೊಂಡ ತಾವು ಮದುರೈ ವಿಮಾನ ನಿಲ್ದಾಣದಲ್ಲಿ 3 ವರ್ಷ ಸೇವೆ ಸಲ್ಲಿಸಿದಿರಿ. 2013ರಲ್ಲಿ ಬಾಂಬ್ ಡಿಟೆಕ್ಟ್ ಆ್ಯಂಡ್ ಡಿಸೋಪ್ ಅಪ್ ಸರ್ವಿಸ್ ತರಬೇತಿ ಪೂರೈಸಿದ ತಾವು ಚೆನ್ನೈನ ಅರಕೋಮ್ನಲ್ಲಿ ಜೂನ್ 2018ರಲ್ಲಿ ಬೇಸಿಕ್ ಇಂಟೆಲಿಜೆನ್ಸ್ ಕೋರ್ಸ್ ತೇರ್ಗಡೆ ಹೊಂದಿರುವಿರಿ. ಪ್ರಸ್ತುತ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕ್ರೈಮ್ ಆ್ಯಂಡ್ ಇಂಟೆಲಿಜೆನ್ಸ್ ವಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಇಂಡಿಯನ್ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ 2017ರ ಮಾರ್ಚ್ 16ಕ್ಕೆ ತಮ್ಮದು ಸುದೀರ್ಘ 16 ವರ್ಷಗಳ ಸಾರ್ಥಕ ಸೇವೆ. ಈ ನಡುವೆಯೂ ಹಲವು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಪರೋಕ್ಷವಾಗಿ ಸೇವೆ ಸಲ್ಲಿಸುವ ಮೂಲಕ ಇಂದಿಗೂ ನಿಮ್ಮಂದಾದ ಸೇವೆಗೈಯುತ್ತಿರುವಿರಿ. 2011ರಲ್ಲಿ ಪಂಜಿಮೊಗರಿನ ವಿಜಯಲತಾ ಅವರನ್ನು ವಿವಾಹವಾದ ತಾವು ದಾಂಪತ್ಯದ ಕುರುಹಾಗೆ ಪುತ್ರಿ ರಿಥಿ ಜೊತೆಗಿನ ಸಂತೃಪ್ತ ಕುಟುಂಬ ತಮ್ಮದು. ಬದುಕಿನುದ್ದಕ್ಕೂ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಬಂದಿರುವ ತಾವು ನಮ್ಮ ಊರಿನ ಕೀರ್ತಿ ಹೆಚ್ಚಿಸಿದ ಭಾರತ ಮಾತೆಯನ್ನು ರಕ್ಷಿಸುವ ಮಹತ್ವದ ಜವಾಬ್ದಾರಿ ಹೊಂದಿರುವ ತಮ್ಮಿಂದ ಈ ನಾಡಿಗೆ ಇನ್ನಷ್ಟು ಸೇವೆ ಲಭಿಸುವಂತಾಗಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಯುವಕ ಮಂಡಲ ರಿಜಿಸ್ಟರ್ ನರಿಂಗಾನ. ಎಲ್ಲ ಅತಿಥಿ ಗಣ್ಯರು ಪಾಲ್ಪಡಬೇಕು. ಸಂಘದ ಮೇಲಿರುತ್ತದೆ. ಅದೇ ರೀತಿ ಸುಪ್ತವಾಗಿರುವ ಅದೆಷ್ಟೋ ಪ್ರತಿಭೆಗಳನ್ನು ಹೊರಚೆಲ್ಲುವ ಮೂಲಕ ಅವರಿಗೊಂದು ವೇದಿಕೆಯನ್ನು ಒದಗಿಸಿಕೊಡುವ ಬಹುಮುಖ್ಯ ಜವಾಬ್ದಾರಿಯು ಸಂಘದ ಮೇಲಿರುತ್ತದೆ. ಅಂತಹ ಎಲ್ಲ ಜವಾಬ್ದಾರಿಗಳನ್ನು ಕಳೆದ 39 ವರ್ಷಗಳಿಂದಲೂ ಸಮರ್ಥವಾಗಿ ನಿರ್ವಹಿಸಿದ ಸಂಘ ಯುವಕ ಮಂಡಲ ರಿಜಿಸ್ಟರ್ ನರಿಂಗಾನ ಎಂಬುದು ನಮ್ಮ ಹೆಗ್ಗಳಿಕೆ. ಈ ಸಂಘದ ಸದಸ್ಯನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾನು ಯುವಕ ಮಂಡಲದ ಕಳೆದ ಸಾಲಿನ ಆಗುಹೋಗುಗಳ ವಿಸ್ತಾರವಾದ ವರದಿಯನ್ನು ಚುಟುಕಾಗಿ ನವಿರಾಗಿ ನಿಮ್ಮ ಮುಂದಿರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇರಳ, ಕರ್ನಾಟಕ ಇರಬಹುದು, ತಾಲೂಕಿಗೆ ಸಂಬಂಧಪಟ್ಟಂತೆ ಬಂಟ್ವಾಳ, ಮಂಗಳೂರು ಇರಬಹುದು, ಗ್ರಾಮಕ್ಕೆ ಸಂಬಂಧಪಟ್ಟಂತೆ ವರ್ಕಾಡಿ ನರಿಂಗಾನ ಇರಬಹುದು. ಇವೆಲ್ಲದರ ಗಡಿಭಾಗದಲ್ಲಿ ಇದ್ದುಕೊಂಡು ಸಂಗಮ ಸ್ಥಳವಾಗಿರುವ ತೌಡುಗೋಳಿಯಲ್ಲಿ 1977-78ರಲ್ಲಿ ಸಮಾನ ಮನಸ್ಕ ಸದಸ್ಯರ ಸಂಘಟನೆಯ ಛಲದಿಂದ ಆರಂಭಗೊಂಡ ಯುವಕ ಮಂಡಲಕ್ಕೆ ಈಗ 39ರ ಹರೆಯ. ನರಿಂಗಾನ ಗ್ರಾಮದಲ್ಲಿ ಅತಿ ಹೆಚ್ಚು ಸಂವತ್ಸರಗಳನ್ನು ಕಂಡ ಸಂಘ ಹೊಂದಿದ್ದರೆ ಅದು ನರಿಂಗಾನ ಯುವಕ ಮಂಡಲ ಮಾತ್ರ. ಸಂಘದ ಯಶಸ್ಸಿನಲ್ಲಿ ಸದಸ್ಯರಲ್ಲದೆ ಸಾರ್ವಜನಿಕರ ಪಾಲು ಇರುತ್ತದೆ. ಹಾಗಾಗಿ ಸಹಜವಾಗಿ ಸಮಾಜಮುಖಿ ಸಂಘಟನೆ
ಸಂಘಟನೆಗಳಿಂದ ಸಮಾಜವು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತದೆ. ಅಂತಹ ಎಲ್ಲ ನಿರೀಕ್ಷೆಗಳನ್ನು ಈಡೇರಿಸಲು ಸಾಧ್ಯವಾಗದಿದ್ದರೂ ಸದಸ್ಯರ ಪದಾಧಿಕಾರಿಗಳ ಸಹಕಾರದಿಂದ ಸ್ವಲ್ಪ ಮಟ್ಟಿಗಾದ ನಿರೀಕ್ಷೆಗಳನ್ನು ಈಡೇರಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ ಎಂಬ ಸಾರ್ಥಕ ಭಾವನೆ ನಮ್ಮಲ್ಲಿದೆ. ಈ ವರ್ಷ ನಮ್ಮ ಯುವಕ ಮಂಡಲವನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವ ಕಾರ್ಯಕಾರಿ ಸಮಿತಿಯು ವಿವರ ಈ ಕೆಳಗಿನಂತಿದೆ. ಗೌರವಾಧ್ಯಕ್ಷರು ಶ್ರೀ ಉದಯಶಂಕರ್ ಶೆಟ್ಟಿ ಬಳೆತ್ತೋಡು, ಅಧ್ಯಕ್ಷರು ಚಂದ್ರಾಸೇಲ್ ಸರ್ಕುಡೇಲು, ಕಾರ್ಯದರ್ಶಿ ಗಿರೀಶಾಳ್ವ ಗರೋಡಿ, ಉಪಕಾರ್ಯದರ್ಶಿ ನಿಖಿಳಾಳ್ವ ಗರೋಡಿ, ಕೋಶಾಧಿಕಾರಿ ಜಿತೇಶ್ ಶೆಟ್ಟಿ ಪೂಂಜರಮನೆ, ಕ್ರೀಡಾ ಕಾರ್ಯದರ್ಶಿ ಅವಿನಾಶ್ ಸರ್ಕುಡೇಲು ಹಾಗೂ ಆಸಿಫ್ ತೌಡುಗೋಳಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಸತೀಶ್ ಕುಮಾರ್ ಪುಂಡಿಕೈ ಹಾಗೂ ರಾಕೇಶ್ ಕೊರಕಟ್ಟ, ಲೆಕ್ಕ ಪರಿಶೋಧಕರು ದಿನೇಶ್ ಆಳ್ವ ಗರೋಡಿ ಹಾಗೂ ಶೈಲೇಶ್ ಸರ್ಕುಡೇಲು, ಕಾರ್ಯಕಾರಿ ಸಮಿತಿ ಸದಸ್ಯರು ನವೀನ್ ಶೆಟ್ಟಿ ಮಂಗಲ್ಪಾಡಿ, ವಿನೋದ್ ಸುವರ್ಣ, ಶ್ರೀಕುಮಾರ್, ಶ್ರವಣ್, ಜಿತೇಶ್ ಎಂ, ಗೌತಮ್ ಎಂ, ಪರಶು, ವಿಜಯಕುಮಾರ್ ಎಲ್, ವಿಜಯ್ ಸರ್ಕುಡೇಲ್, ಸತೀಶ್ ಮಳಿ, ಮುರಳೀಧರ ಶೆಟ್ಟಿ ಮೋರ್ಲಾ, ನಿಕೋಲಸ್ ಮೊಂತೇರು, ಹಮೀದ್ ಎಸ್, ಮುರಳೀಧರ ತಿಮರೋಡಿ, ಹಮೀದ್ ಎನ್, ಗಣೇಶ್ ವರ್ಕಾಡಿ, ಜಗದೀಶ್ ನಾಯ್ಕ, ಆನಂದ ಬಿ, ಶೇಖರ್ ತೋಕೆ, ಕೌಶಿಕ್ ಶೆಟ್ಟಿ, ಪದ್ಮನಾಭ, ರಾಜೇಶ್ ಕೊರಕಟ್ಟ, ರಜನಿ, ಪ್ರವೀಣ್ ಡಿಸೋಜಾ, ಫಾರೂಕ್ ಶೇಖ್ ಅಬ್ಬಾಬಿ. ಈ ಉತ್ಸಾಹಿ ತಂಡದ ಸಾಂಘಿಕ ಪ್ರಯತ್ನದ ಯುವಕ ಮಂಡಲವು ಕೈಗೊಂಡ ಎಲ್ಲ ಚಟುವಟಿಕೆಗಳು ಯಶಸ್ಸು ಕಂಡಿವೆ. ಈ ವರ್ಷವೂ ನಾವು ನಡೆಸಿದ ಕೆಲವೊಂದು ಕಾರ್ಯಕ್ರಮಗಳನ್ನು ಪಕ್ಷಿ ನೋಟ ನಿಂತಿವೆ. ಶ್ರಮದಾನ. ನಮ್ಮ ಯುವಕ ಮಂಡಲವು ಜನಪ್ರಿಯತೆಯನ್ನು ಪಡೆದಿರುವುದು ಸೇವಾ ಮನೋಭಾವನೆಯಿಂದ. 39 ವರ್ಷಗಳ ಕಾರ್ಯಚಟುವಟಿಕೆಗಳಲ್ಲಿ ಶ್ರಮದಾನದ ಕಾರ್ಯಕ್ರಮವು ಈ ಸಂಘದ ವಿಶೇಷತೆ. ಶ್ರಮದಾನ 11/9/2016 ಭಾನುವಾರ ಯುವಕ ಮಂಡಲದ ಕಟ್ಟಡದ ಸುತ್ತಮುತ್ತಲಿನ ಗಿಡಗಂಟೆಗಳನ್ನು, ಮರದ ಗೆಲ್ಲುಗಳನ್ನು ಕಡಿದು ಪರಿಸರ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಯಿತು. 21/8/2016 ಭಾನುವಾರದಂದು ಸಮಾಜದ ನೀರಿನ ಅಭಾವ ಕಂಡು ಸರ್ಕಾರದ ಸೂಚನೆಯಂತೆ ಜವಾಬ್ದಾರಿಯುತ ಯುವಕ ಮಂಡಲವಾಗಿ ಈ ಪರಿಸರದ ಸುತ್ತ ಸುಮಾರು 3,000 ರೂಪಾಯಿ ವೆಚ್ಚದಲ್ಲಿ ಇಂಗುಗುಂಡಿಯನ್ನು ನಮ್ಮ ಸಂಘದ ವತಿಯಿಂದ ನಿರ್ಮಿಸಲಾಯಿತು. ಸಹಾಯಧನ. ನಮ್ಮ ಯುವಕ ಮಂಡಲವು ಮಾನವೀಯತೆ ಸ್ಪಂದನೆಗೆ ಸ್ಪಂದಿಸುವುದರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಯುವಕ ಮಂಡಲದ ಹಿರಿಯ ಸದಸ್ಯರೋರ್ವರು ತೀರಾ ಅನಾರೋಗ್ಯ ಪೀಡಿತರಾದಾಗ ನಮ್ಮ ಯುವಕ ಮಂಡಲದ ಸದಸ್ಯರು ಮತ್ತು ದಾನಿಗಳ ನೆರವಿನಿಂದ ರೂಪಾಯಿ 10,000ವನ್ನು ಮಾನವೀಯ ನೆಲೆಯಿಂದ ದಿನಾಂಕ 15/8/16 ಸ್ವಾತಂತ್ರ್ಯೋತ್ಸವದ ದಿನದಂದು ಕೊಟ್ಟಿರುತ್ತೇವೆ. ಹಾಗೂ ಅದೇ ದಿನ ನಮ್ಮ ಯುವಕ ಮಂಡಲದ ಪಕ್ಕದಲ್ಲಿರುವ ನೂತನ ಅಂಗನವಾಡಿ ಕಟ್ಟಡಕ್ಕೆ ಸುಮಾರು 7,500 ರೂಪಾಯಿ ವೆಚ್ಚದಲ್ಲಿ ನೂತನ ಧ್ವಜಸ್ತಂಭವನ್ನು ಕೊಟ್ಟಿರುತ್ತೇವೆ. ರಾಷ್ಟ್ರೀಯ ಹಬ್ಬ. ನಮ್ಮ ಯುವಕ ಮಂಡಲವು ರಾಷ್ಟ್ರೀಯ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತದೆ. ಈ ವರ್ಷವು ಸ್ವಾತಂತ್ರ್ಯೋತ್ಸವವನ್ನು ಧ್ವಜಾರೋಹಣದೊಂದಿಗೆ ಇನ್ನಿತರ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಗಣೇಶೋತ್ಸವ. ನಮ್ಮ ಯುವಕ ಮಂಡಲವು ಹುಟ್ಟಿಕೊಂಡಂದನ್ನು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದೆ. ಈ ಬಾರಿಯೂ ಗಣೇಶೋತ್ಸವವನ್ನು ಪೂಜಾ ವಿಧಿವಿಧಾನಗಳೊಂದಿಗೆ ಹಾಗೂ ಸಾರ್ವಜನಿಕ ಕ್ರೀಡಾಕೂಟದೊಂದಿಗೆ ಆಚರಿಸಲಾಯಿತು. ಒಂದು ದಿನದ ತೀರ್ಥಕ್ಷೇತ್ರ ಸಂದರ್ಶನ. ದಿನಾಂಕ 4/12/2017 ಭಾನುವಾರದಂದು ಒಂದು ದಿನದ ವಿವಿಧ ದೇವಸ್ಥಾನಗಳಿಗೆ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. ನಾವು ಕಳೆದ ವರ್ಷ ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮಗಳು ಸರ್ವ ರೀತಿಯ ಸಹಕಾರವನ್ನು ನೀಡಿದ ಸಂಘದ ಅಭಿಮಾನಿಗಳಿಗೂ, ಊರವರಿಗೂ, ದಾನಿಗಳಿಗೂ ಹಾಗೂ ಯುವಕ ಮಂಡಲದ ಸರ್ವ ಸದಸ್ಯರಿಗೂ ಮನತುಂಬಿದ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇನೆ. ಸಿಂಗಲ್ ಫ್ಲವರ್ ಕೆನಾಟ್ ಮೇಕ್ ಎ ಗಾರ್ಡನ್ ಎನ್ನುವ ಹಾಗೆ ಬಂಧುಗಳೇ, ನಮ್ಮ ಯುವಕ ಮಂಡಲವು ಈ ಸಾಲಿನಲ್ಲಿ ಕೂಡ ಕೆಲವೊಂದು ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಅದರ ಯಶಸ್ವಿಯಾಗಿ ತಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮ ಜೊತೆಗೆ ಕೈ ಜೋಡಿಸಿ ಎಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಈ ವಾರ್ಷಿಕ ವರದಿಗೆ ಪೂರ್ಣ ವಿರಾಮ ಹಾಕುತ್ತೇನೆ. ಉತ್ಸವದ ಸಮಾರಂಭಡು ವೇದಿಕೆದ ಕಾರ್ಯಕ್ರಮದ ಅಧ್ಯಕ್ಷರೇ, ಪೂರ ವೇದಿಕೆಡಿತ್ತಿನ ಪ್ರೀತಿದ ಗಣ್ಯರಿಗೆ ಒಂದು ದುಂಬುಡಿಪ್ಪುನ ಮಾತ ನಮ್ಮ ಊರ್ದ ಸಹೋದರ ಸಹೋದರಿ ಬಂಧುಲೆಗಳ ಒಂದು ಮಾಧ್ಯಮದ ಕ್ಲೇಲ ಶುರುಕಾದ ಪಾತೆರಿಗೆ ಅವಕಾಶ ಮಂತ್ ಕೊರಿಯರಿ ವೇದಿಕೆ ಹಿಡಿತಿನಕ್ಲು ಇನಿ 39 ವರ್ಷನೇ ವಾರ್ಷಿಕೋತ್ಸವ ಪಣ್ಣಂಡ ನರಿಂಗಾನಡು ಬಾರ್ಯಾತ್ ಕಷ್ಟಪತ್ತದು ಯುವಕ ಶಕ್ತಿ ಮಾತೆರ್ಲ ಒಟ್ಟಾದು ನರಿಂಗಾನ ಯುವಕ ಮಂಡಲನ ಕಟ್ಟದು ಮೂಲು ಮಸ್ತ್ ಹಿರಿಯಕಲುಲ್ಲೇರು ಅಕ್ಲ ಮಾತೆರ್ನಲ ಶ್ರಮಟ್ ಇನಿ 39ನೇ ವರ್ಷ ಪಣ್ಣಂಡ ಇನಿ ಇತ್ತೆರಿಪ್ಪುನಕ್ಲು ಫಸ್ಟ್ ಆರಂಭ ಮಂತಿನಕ್ಲು ಇನ್ನು ಹಿರಿಯರಾದುಲ್ಲೇರು ನೆಟ್ಟು ಅಂಚಾದ ಹಿರಿತನಲ ಇತ್ಯದ ಯುವಕರ್ನಲ ಶಕ್ತಿಡು ಒಟ್ಟು ಸೇರ್ನಂಚಿನ ಈ ಯುವಕ ಮಂಡಲ ಬಾರ್ಯಾತ್ ಪೊರ್ಲುಡೆ ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಪೂರ ವಿಚಾರಲೆಲ್ಲ ಒಟ್ಟುಗೂಡಿಸ ಒಂದು ನಮ್ಮ ಊರುಡು ಒಂಜಿ ಸಾಂಸ್ಕೃತಿಕ ನೆಲೆಗಟ್ಟು ನಂಚಿನ ಕೆಲಸ ಮಂತೊಂದು ಪ್ರೀತಿ ವಿಶ್ವಾಸನ ಒಟ್ಟು ಮನ್ಪುರಂಚಿನ ಕೆಲಸನ ನರಿಂಗಾನ ಯುವಕ ಮಂಡಲ ಮಾದರಿಯಾದ ಮಂತೊಂದೊಂದೊಂದು ಪನೊಂದು ನಿಕ್ಲೆಗ್ ಮಾತೆರೆಗ್ಲ ಯಾನು ಅಭಿನಂದಿಸ ಒಂದು
ಯುವಕ ಶಕ್ತಿ ಏಪ ಒಟ್ಟಾಂಡ ಸಮಾಜ ಎಡ್ಡಾಪಡುನ್ಕೆಂದ ಇನಿ ಕೆಲವೊಂಜಿ ನಮ್ಮ ಸಮಾಜಡು ತೂವೊಂದುಲ್ಲ ಯುವಕ ಶಕ್ತಿ ದಾದ ಕೆಲಸ ಮಂತೊಂದುಲ್ಲೆರೆಂದು ಇನಿ ಇಂಚಿನ ಮಾತ ನಮ್ಮ ವಾಟ್ಸಪ್ಲೆಡ್ ನಮ್ಮ ಯುವಕ ಮಂಡಲ ನರಿಂಗಾನ ಯುವಕ ಮಂಡಲ ಮನ್ಪುನಂಚಿನ ಪ್ರಾಸ್ತಾವಿಕಡ್ ಎನ್ನ ಸಹೋದರ ಬಂದು ಪಂಡಿರು ಎಂಚೆಂಚಿನ ಕೆಲಸ ಮಂತೊಂದುಲ್ಲ ಅಂದ್ ಅಂಚಿನ ಪೂರ ಮ್ಯಾಟ್ರ್ ಇನಿತ ವಾಟ್ಸಪ್ಡವು ಪೋಣು ನಾಂಡ ಇಡೀ ನಮನ ಜಿಲ್ಲೆದ ನಮ್ಮ ರಾಜ್ಯದ ಇಂಚಿನ ಯುವಕ ಮಂಡಲ ಈತು ವರ್ಷೋಡು ಈತಿಯಡ್ಡೆ ಕೆಲಸ ಮಂತೊಂದು ಉಂಡತ ಅನ್ಪನ್ಪುನ ಒಂಜಿ ಮೆಸೇಜ್ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಪೋಡೊಂದು ಪನೊಂದು ನರಿಂಗಾನದ ಈ ಮೂಲೆಡ್ ನಡಪುನಂಚಿನ ಪ್ರತಿ ಒಂಜಿ ಕಾರ್ಯಲ ಇನಿ ನಮ್ಮ ತಿರಿಪವನಂಚಿನ ಕೆಲಸನು ಯುವಕ ಶಕ್ತಿ ಮಂತೊಂದು ಎಡ್ಡೆ ರೀತಿದ ಕೆಲಸ ಇನಿ ಎಕಡೆ ಪಂಡಿರು ನೀರಿಂಗಿಸವನಂಚಿನ ಕೆಲಸಲ ಎಂಕಲ ಯುವಕ ಮಂಡಲದ ದಾತನಂದು ನಮಗೆ ಗೊತ್ತುಂಡು ಇನಿತ ದಿನೊಟ್ಟು ಬರ್ಸ ಕಮ್ಮಿ ಬರ್ಪುನಂಚಿನ ದಿನೊಟ್ಟು ನೀರಿಂಗಿಸವನಂಚಿನ ಅತಿ ಅಗತ್ಯ ಅಂತರ್ಜಲನ ಕಾಪಾಡ್ನಂಚಿನ ಕೆಲಸ ನಮ್ಮ ಇನಿ ಅಲ್ಪಲ್ಪ ಕಿಂಡಿ ಎಣೆಕಟ್ಟು ಮನ್ಪುನಂಚಿನ ಕೆಲಸಲ ನರಿಂಗಾನ ಗ್ರಾಮ ಪಂಚಾಯತ್ ನಮ್ಮನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾತ ಒಟ್ಟಾದ ಮಂತೊಂದುಂಡು ದಾಯನ್ ಪಂಡ ಪ್ರಕೃತಿ ನಮಕ್ ಮಾತ ಕೊರ್ತುಂಡು ನಮ್ಮ ಪ್ರಕೃತಿಗೆ ದಾದ ಕೊರ್ಪುನ ಅಂದು ಅವು ಭಾರಿ ಮುಖ್ಯ ಪ್ರಕೃತಿನ ಒರಿಪಾವನಂಚಿನ ಆ ಕೆಲಸ ನಮ್ಮ ಮಾತೆರೆಡ್ದಾವಡು ಅಂಚಾದ ಪ್ರಕೃತಿನ ಇನಿ ಕೃಷಿ ಪೂರ ಎಡ್ಡಾವಡ ಅಂಡ ನಮಕ್ ಬರ್ಸಬೋಡು ನೀರಿಪ್ಪೋಡು ಅಂಚಾದ ಇಂಚಿನ ತಂಪಾಯಿನಂಚಿನ ಪ್ರದೇಶಡ್ ಕರಿಣಸರಿ ಈ ವಾರ್ಡ್ದ ಒಂಜಿ ಸಭೆಕ್ ಎಂಕಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯೋಕ ಯಾನ್ ಚಂದ್ರಾಸ್ಕರ್ ಕಿರ್ಪುರ ಈ ವಾರ್ಡ್ದ ಸಭೆಕಲ ಬತ್ತಿತ್ತ ಮೂಲು ನೀರ್ದ ಮಸ್ತ್ ಸಮಸ್ಯೆ ಒಂದು ಗೊತ್ತಾಂಡ್ ಆಳ್ಲ ಪಂಡ NREಜಿಡ್ ಇನಿ ಒಂಜಿ ಗೋಯ್ಲು ಮನ್ಪುಡು ನಾಂಡ ಸರ್ಕಾರದ್ದು 50,000 ರೂಪಾಯಿ ವೈಯಕ್ತಿಕವಾದ ಕೊರೊಂದುಂಡು ಮಾತೆರ್ಲ ಗ್ರಾಮ ಪಂಚಾಯತ್ದ ಬರ್ಪುನ ನೀರಿಗೆ ಇನಿ ಕಾತೊಂದುಲ್ಲಿರು ನಲ್ಲಿ ನೀರಿಗೆ ಕಾಪುನೆತ್ತು ನಮಲ ಪ್ರತಿ ಒಂಜಿ ಇಲ್ಲಡ್ಲ ಒಂಜಿ ಗೋಯ್ಲು ಮಂತ್ರಿನ ನಾಂಡ ಇನಿ ಸರ್ಕಾರದ್ದು NREಜಿಡ್ದು 50,000 ರೂಪಾಯಿ ಒಂಜಿ ಗೋಯ್ಲು ಮಂತಂಡ ಆ ಯೋಜನೆಲ ತಿಕ್ಕುಣು ದುಂಬುದ ದಿನಟು ಪೂರ ಬೊಕ್ಕ ಇಲ್ಲು ಕಟ್ಟುನಿ ಸುರು ಗುವೇಲು ಮಂತೊಂದಿತ್ತೇರು ಆಂಡ ಇನಿ ಏತ್ರ ಅಡಡು ಮಾಳಿದ ಇಲ್ಲು ಕಟ್ಟುಂಡಲ ಇಲ್ಲದೆದುಡು ಗುವೇಲಿಜ್ಜಿ ಅಂಚಾದ ಪ್ರತಿ ಒರಿಲ ನೀರಿಂಗಿಸವನಂಚಿನ ಕೆಲಸಲ ಆವೊಂದಿಜ್ಜಿ ನಮ್ಮ ಇನಿ ನಮ್ಮ ಯುವಕ ಶಕ್ತಿ ಎನ್ನ ಸಹೋದರ ಬಂಧು ನಕಲ್ಡ ಯಾನು ಒಂಜಿ ಎನ್ನ ಕೈ ಜೋಡಿಸೋಡು ನಿಕಲು ಆಯ್ನಾತ್ ನರೇಗಾ ಯೋಜನೆದ ಮುಖಾಂತರ ಆಯ್ನಾತ್ ಹೆಚ್ಚಿನ ಇಲ್ಲುಲೆಡು ಗುವೇಲು ಮನ್ಪೆರೆ ಅಲ್ಪಲ್ಪ ನೀರಿಂಗಿಸವನಂಚಿನಕ್ಕೆ ಪ್ರೋತ್ಸಾಹ ಕೊರಡೊಂದು ಮಾತ ಯಾನು ಸಹೋದರ ಬಂಧುಲೆಡ ಕೇನೊಂದು ಪೊರ್ಲುಡೆ ಇಂಚಿನ ಯುವಕ ಶಕ್ತಿ ಮನ್ಪುನಂಚಿನ ಕೆಲಸ ಇನ್ನು ಆರೋಗ್ಯ ನಿಕ್ಲಿಗೆ ಪಂಡರ್ ಹುಷಾರಿಜ್ಜನ್ನಕ್ಲೆಲ್ಲ 10,000 ಕೊರ್ಪುನಂಚಿನ ಮಲ್ಲ ಬೇಲೆ ಇನಿ ಯುವಕ ಮಂಡಲದ ಸಹೋದರ ಬಂಧುಲು ಒಟ್ಟಾದು ಅಕ್ಲು ಶ್ರಮದಾನಡು ಮಂತಿನಂಚಿನ ಅಕ್ಲು ಶ್ರಮಿಕೋಡು ಕೆಲಸ ಮಂತಿನಂಚಿನ ಇನ್ಕಮ್ಡು 10,000 ಕೊರ್ಪುನಿಂದ ಪನಂಡ ಅವು ಬಾರ್ಯಾತ್ ಮಲ್ಲ ವಿಷಯ ಅಂದು ಯಾನು ಪನೊಂದು ಐಕ್ಲ ನಿಕ್ಲೆಗೆ ಎನ್ನ ಅಭಿನಂದನೆ ಸಲ್ಲಿಸ ಒಂದು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯ ಆದ ಏಪಲ ನಿಕ್ಲೊಟ್ಟಿಗೆ ಸಹೋದರಿ ಆದ ಉಲ್ಲಾನ್ ಪನೊಂದು ಜಿಲ್ಲಾ ಪಂಚಾಯತ್ ಸದಸ್ಯ ಆವಡಾಂಡಲ ನಿಕ್ಲು ಮಾತೆರ್ಲ ಎಂಕ ಊರ್ದಕ್ಲು ಆಶೀರ್ವಾದ ಮಂತರು ನಿಕ್ಲ ಮಾತೆರ್ನಲ ಹಿರಿತನ ಕಿರಿಯರ್ನಕ್ಲ ಪ್ರೋತ್ಸಾಹ ಆಶೀರ್ವಾದ ಮಂತು ನಡೆದವರ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯ ಆಪನಂಚಿನ ಆಶೀರ್ವಾದನ ನಿಕ್ಲು ಮಂತು ಕೊಡ್ತಾರಂದು ಪನೊಂದು ನಿಕ್ಲೆ ಪೂರೇಗ್ಲ ಪಿರೋರ ಯಾನು ಒಂದಿಸ ಒಂದು ಇನ್ನಿತ ಕಾರ್ಯಕ್ರಮ ಶುಭ ಆಡು ನಮ್ಮ ಜೋಕಲ್ನ ಸಾಂಸ್ಕೃತಿಕ ಕಾರ್ಯಕ್ರಮಲ ನೆಟ್ಟು ಉಂಡು ಅವ್ವಾದ ವಿಶೇಷವಾದ ಇನ್ನಿತ ಕಾರ್ಯಕ್ರಮಡು ಮಾದರಿಯಾಯಿನಂಚಿನ ಕಾರ್ಯಕ್ರಮ ಮೂಜಿ ಜನಕ್ಕೆ ಸನ್ಮಾನ ಮಂತರು ಎಂಕ್ಲ ಹಿರಿಯರಾಯಿನಂಚಿನ ವೆಂಕಪ್ಪ ಶೆಟ್ಟಿ ಮೋರ್ಲ ಅರೆಗಲ ಬೊಕ್ಕ ಹಿರಿಯ ಸದಸ್ಯರಾಯಿನಂಚಿನ ಯುವಕ ಮಂಡಲದ ಹಮೀದ್ ಎಸ್ ಬಕ ಭಾರತೀಯ ಅರೆಸೇನೆ ಪಡೆದ ರಾಜೇಶ್ ಬದಿಯಾರ್ ಮೊಕಲ ಮೇರ್ನಲ ದೇಶ ಸೇವೆ ಆದಿಪ್ಪು ವೆಂಕಪ್ಪ ಶೆಟ್ರು ಹಿರಿಯಾರು ನಮಕ್ ಮಾತೆರೆಗ್ಲ ಆಶೀರ್ವಾದ ಮನ್ಪುನಾರು ಮಾರ್ಗದರ್ಶನ ಕೊರ್ನಾರು ಸಮಾಜಗೆ ಎಡ್ಡೆ ಕೊಡುಗೆ ಕೊರ್ನಾರು ಬಕ ಹಮೀದ್ ಎರ್ಲ ಈ ಯುವಕ ಮಂಡಲಡು ಈ ಬಾಗಡು ಎಡ್ಡೆ ಕೆಲಸ ಮಂತು ನಡೆದವರ ಅರೆಲ್ನ ಗುರುತಿಸದು ಸನ್ಮಾನ ಮಂತಿನೆಕ್ ನಿಕ್ಲೆಗೆ ಪೂರೇಗ್ಲ ಒಂದಿಸ ಒಂದು ಅಕ್ಲೆಗ್ಲ ಯಾನು ಅಭಿನಂದನೆ ಸಲ್ಲಿಸ ಒಂದು ಅವಕಾಶ ಮಂತು ಕೊರ್ನ ಎನ್ನ ಪೂರ ಯುವಕ ಮಂಡಲದ ಸಹೋದರ ಬಂಧುಲೇಗ್ಲ ಅಧ್ಯಕ್ಷರೇಗ್ಲ ಪದಾಧಿಕಾರಿರೇಗ್ಲ ಒಂದಿಸದೆ ವೇದಿಕೆಡಿತ್ತಿನ ಅಧ್ಯಕ್ಷರೇಗ್ಲ ಸರ್ವೇರೇಗ್ಲ ಒಂದಿಸದೆ ಎನ್ನೆರಡು ಪಾತೆರನ್ನ ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ಅಲ್ಲ ಎಲ್ಲೇ ಕಾರ್ಯಕ್ರಮ ಅತ್ತು 1 ವರ್ಷದ ಕಾರ್ಯಕ್ರಮ ಆಪುಂಡು 2ನೇ ವರ್ಷದ ಕಾರ್ಯಕ್ರಮ ಆಪುಂಡು 3ನೇ ವರ್ಷದ ಕಾರ್ಯಕ್ರಮ ಆಪುಂಡು ಆನ ನಿತ್ಯ ನಿರಂತರವಾದ ನಡತನಂಚಿನ 31ನೇ ವರ್ಷದ ಕಾರ್ಯಕ್ರಮದ ಇನಿತ ಗುರಿ ಕಾರ್ಮೆನ್ ವಹಿಸೊಂದಿನಿ ಸಾಮಾನ್ಯ ಮನುಷ್ಯತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಸಮಾಜಗೂ ಎಡ್ಡೆ ಮಾರ್ಗದರ್ಶನ ಮಂತದು
ಧಾರ್ಮಿಕಾದಿಪ್ಪು ಸಾಮಾಜಿಕಾದಿಪ್ಪು ಶಿಕ್ಷಣಾದಿಪ್ಪು ಪ್ರತಿ ಒಂಜಿನೆಟ್ಲ ತನ್ನ ಶಕ್ತಿ ಎಂಜಿನಂದು ತೋಜಾದ ಕೊಡ್ತಿನಾರೆ ಎನ್ನ ಅತ್ಯಂತ ಪ್ರೀತಿದಾರೆ ನಂಗೆ ಮಾತ ಗೌರವ ಅನಿತ ರಾಯನಂಜನ ಗೌರವಾನ್ವಿತ ಶ್ರೀ ಶಾಸ್ತ್ರಬಾಬು ಕಿನ್ನೆರೆ ವೇದಿಕೆಡೆ ತಾಲೂಕು ಪಂಚಾಯತ್ ಬಂಟ್ವಾಳ ತಾಲೂಕು ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾಯನಂಜನ ಚಂದ್ರಾಸ್ ಕರ್ಕೇರ್ ಉಳ್ಳೇರು ದಕ್ಷಿಣ ಕನ್ನಡ BJPದ ಮೈನಾರಿಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮುನೀರ್ ಬಾವಲ್ಲೇರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ಅಧ್ಯಕ್ಷರಾಯನಂಚಿನ ನಮ್ಮ ಪ್ರೇಮಾನಂದ ರೈಕರು ಉಳ್ಳೇರು ನೆತ್ತ ಗೌರವಾಧ್ಯಕ್ಷರಾಯನಂಚಿನ ಉದಯನ್ನೇ ಉಳ್ಳೇರು ಎನ್ನ ಅತ್ಯಂತ ಆತ್ಮೀಯ ಮಿತ್ರರಲ್ಲ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರಾಯನಂಚಿನ ಲತೀಫೇರು ಉಳ್ಳೇರು ಈ ಶಾಲೆದ ಟೀಚರ್ ಆಯನಂಚಿನ ಎಂಗ್ಲ ಭಾರಿ ಪ್ರೀತಿದ ಈ ಊರದ ಒಂಜಿ ಟೀಚರ್ ಬಣ್ಣದಂಡ ಭಾರಿ ಪ್ರೀತಿದಾರೆ ಅಂಚಿನ ಶ್ರೀಮತಿ ಚಂದ್ರವತಿ ಅಕ್ಕ ಉಳ್ಳೇರು ಪಂಚಾಯತ್ ಗೌರವಾನ್ವಿತ ಸದಸ್ಯರು 51% ಮಹಿಳೆಯರಿಗೆ ಸೀಮಿತ ಒಂದು ರಿಸರ್ವೇಷನ್ ಉಂಡು ಆಕಳಿಗೆ ಐಟ್ ಗೆಲ್ತದು ಎಡ್ಡ ಬೇಲೆ ಮಂತದು ಎಡ್ಡ ಮಾದರಿ ಪಂಚಾಯತ್ ಮೆಂಬರ್ ಆಯನಂಚಿನ ಗೌರವಾನ್ವಿತ ಎಂಗ್ಲನ ಹರಿನಾಕ್ಷ ಅಕ್ಕ ಉಳ್ಳೇರು ಜ್ಯೋತಿ ಅಕ್ಕ ಉಳ್ಳೇರು ಆಯ್ತ ಒಟ್ಟಿಗೆ ಭಾರಿ ಪ್ರೀತಿದ ಈ ಯುವಕ ಮಂಡಲದ ಗೌರವಾನ್ವಿತ ಸದಸ್ಯರಾಯನಂಚಿನ ನಿಕೋಲಸ್ ಉಳ್ಳೇರು ನಿಜವಾದ ಯುವಕ ಮಂಡಲನು ಅಪ್ರಿಷಿಯೇಟ್ ಮಾಡ್ಪೋಡು ಒಂಜಿ ಜಾತಿ ಮತ ಭೇದ ಇಜ್ಜಂದೆ ಸಾಮರಸ್ಯದ ಕೇಂದ್ರ ಬಂಡದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂಜಿ ಜನಲ ವೇದಿಕೆಗೆ ಕುಳ್ಳಾದಾರೆ ಅತ್ಯಂತ ಅನುಭವಿ 80 ವರ್ಷದ ಚಿರ ಯುವಕ ಲೆಕ್ಕ ಇಪ್ಪುನಂಜಿನ ನಂಗೆ ಒಂಜಿ ವೇಳೆ ಪಾತೇರಿಯರ ಶುರು ಮಂತೇರ್ನ ಉಂತೇರ್ನೆ ಸಾಧ್ಯಜ್ಜಿ ಪ್ರಶ್ನೆ ಕೇಂದ್ರ ಉತ್ತರ ಕೊರಿಯರ ಸಾಧ್ಯಜ್ಜಿ ದೇಶದ ಅಂತಾರಾಷ್ಟ್ರದ ಇಡೀ ನೆಟ್ ನಳಪುನಂಜನ ಪ್ರತಿ ಒಂಜಿ ವಿಷಯಲ ನಡತಿನ ವಿಷಯ ನಳಪುನ ವಿಷಯ ಭಾರಿ ಶೋಕುಡು ಪಣಪಿನಂಚಿನ ಅರ್ನ ಏತ್ ಮಲ್ಲ ಜ್ಞಾನ ಭಂಡಾರ ಉಂಡು ಬಂಡಂದ್ರೆ ಒಂಜೊಂಜನ್ನು ಪೆಜ್ಜಿದು ನಂಗೆ ಇನ್ನು ಮಂತನಲ್ಲ ಸಾಧ್ಯ ನಂಚಿನ ನಿರಂತರವಾದ ಮಾರ್ಗದರ್ಶನ ಮನ್ಪಂಜನ ಇನಿ ಒಂಜಿ ವೇಳೆ ರಾಜಕೀಯಡು ಇಡೇ ಮುಟ್ಟು ಎತ್ತದಂದಾನ ಅರ್ನ ಆಶೀರ್ವಾದ ಇತ್ತು ನಂಚಿನ ಗೌರವಾನ್ವಿತ ವೆಂಕಪ್ಪ ಶೆಟ್ರನ್ನ ನಿಖಲೆ ಒಂಜಿ ಸನ್ಮಾನ ಮಂತರ ಬಣ್ಣನ ಒಂದು ಯುವಕ ಮಂಡಲಗೂ ನಿಜವಾದ ಕಿರೀಟದ ವೇದಿಕೆ ಆಯ್ತ ಒಟ್ಟಿಗೆ ನಮ್ಮನೇ ಯುವಕ ಮಂಡಲದ ನಿತ್ಯ ನಿರಂತರವಾದ ಸೇವೆ ಮಂತೊಂದಿತ್ತದೆ ಧಾರ್ಮಿಕ ಆದಿಪ್ಪು ಆಯ್ತ ಒಟ್ಟಿಗೆ ಸಾಮಾಜಿಕ ಆದಿಪ್ಪು ಬೇತೆ ಬೇತೆ ಕಲೆ ಇತ್ತು ನಾನಲ್ಲ ಐನು ಪೂರ ತೋಜಾದ ಈ ವೇದಿಕೆ ನೀನು ಗುರುತಿಸಿದ್ರೆ ಅಮಿದಾಕನಂಗೆ ನಿಜವಾದ ಒಂದು ನಮ್ಮ ನರಿಂಗಾನ ಯುವಕ ಮಂಡಲದ ಎಡ್ಡ ಲಕ್ಷಣಂದು ತೋಜನು ಆಯ್ತ ಒಟ್ಟಿಗೆ ದೇಶ ಸೇವೆಗೆ ಬರೆದು ಆ ಗಡಿಟ್ಟು ಕಾತೊಂದು ತನ್ನ ಜೀವನ ದೇಶಕ್ಕೂ ಸಮರ್ಪಣೆ ಮನ್ಪ ಎನಿ ಟೈಮ್ ರೆಡಿ ಇತ್ತು ನಂಜನ ನಿರಂತರವಾದ ದೇಶ ರಕ್ಷಣೆ ಮಂತೊಂದಿತ್ತು ನಂಜನ ಆ ಗೌರವಾನ್ವಿತ ನಮ್ಮ ರಾಜೇಶನ್ನಲ್ಲ ನಮ್ಮ ಸನ್ಮಾನ ಮಂತ ಬಣ್ಣನ ಒಂದು ಎಡ್ಡ ಸಂದೇಶ ಒಂದು ಊರುಗೆಡ್ಡ ಸಂದೇಶ ಆ ನಾಣದ ಜೋಕ್ಲೆಗೆಡ್ಡ ಸಂದೇಶ ಅಂಚಿನ ಯುವಕ ಮಂಡಲಗಳು ವಾ ರೀತಿ ಪುಗರಡು ವಾ ರೀತಿ ಆಗ್ಲಿಕ್ಕೆ ಮಾರ್ಗದರ್ಶನ ಮನ್ಪಡು ವಾ ರೀತಿ ಆಗ್ಲೇ ನಂದು ಪನ್ನೋಡೊಂದು ಲೆಕ್ಕಾಚಾರ ಆಯ್ತು ಒಟ್ಟಿಗೆ ವೇದಿಕೆದ ಎದುರು ಹಿರಿಯಕ್ಲ ನಂಜನ ವಿಶ್ವನಾಥ್ ಶೆಟ್ರುಳ್ಳೇರು ರಾಮಣ್ಣ ಶೆಟ್ರುಳ್ಳೇರು ನಮ್ಮ ಗೌರವಾನ್ವಿತ ಜೋಸಫೇರುಳ್ಳೇರು ಚಂದ್ರಸನ್ನೆ ಉಳ್ಳೇರು ಶ್ಯಾಮ್ ಶೆಟ್ರುಳ್ಳೇರು ಐತಪ್ಪಣ್ಣೆ ಉಳ್ಳೇರು ನಮ್ಮ ಅಡ್ಯಂತಾಯರು ಉಳ್ಳೇರು ನಮ್ಮ ಪೊಲೀಸ್ ಆಯ್ನಂಚಿನ ನಂಗೆ ಎಡ್ಡ ಪುದರ್ಕೊನ ವೆಂಕಪಣ್ಣೆ ಉಳ್ಳೇರು ಆಯ್ತು ಒಟ್ಟಿಗೆ ಶ್ರದ್ಧೆದ ಅಪ್ಪೆನಕ್ಲು ಉಳ್ಳೇರು ಪ್ರೀತಿದ ಜೋಕುಲು ಉಳ್ಳೇರು ಮಾಧ್ಯಮದ ಮಿತ್ರರು ಉಳ್ಳೇರು ಭಾರೀ ಶೋಕರು ಕಾರ್ಯಕ್ರಮ ನಿರೂಪಣೆ ಮನ್ಪುನಂಜನ ಸತೀಶನ್ನೇ ಕಾರ್ಯಕ್ರಮ ನಿರೂಪಣೆ ಮಂತೇರ್ನ ಆಯ್ತು ರಡ್ಡು ಪಾತ್ರೆ ಇಡೀ ಸಭೆಗೆ ಎಡ್ಡ ಸಂದೇಶ ಆಯ್ತು ಒಟ್ಟಿಗೆ ಲೋಕೇಶನ್ನೇ ಉಳ್ಳೇರು ಈ ಯುವಕ ಮಂಡಲದ ಮಾತ ಪದಾಧಿಕಾರಿ ಬಂದಳು ಆಯ್ತು ಒಟ್ಟಿಗೆ ಪ್ರತಿ ಒಂಜಿಡ್ಲ ಒನ್ ಆಫ್ ದಿ ಆ್ಯಕ್ಟಿವ್ ಪರ್ಸನ್ ಉಳ್ಳೇರು ಬಂಡ ಉಳ್ಳೇರು ಅಂಚಿನ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರಾಯನಂಚಿನ ಮುರಳೀಧರ್ ನಮ್ಮ ಮುರಳೀಧರನ್ ಉಳ್ಳೇರು ಆಯ್ತ ಒಟ್ಟಿಗೆ ಮಾತ ನೆತ ಪದಾಧಿಕಾರಿ ಬಂದಳು ಉಳ್ಳೇರು ವಿಶೇಷವಾದ ಬೇತದಾಲ ಪಾತೆರೆ ಬೋಬ್ಜಿ ಯುವಕ ಮಂಡಲದ ಬಗ್ಗೆ ಪಾತೆರೆ ಪೋಪ್ಯಾನ್ ಇನಿ ಮೂಲ ಈತು ಶೋಕದ ಮಾರ್ಗ ಆದಿತ್ತು ನಾನಲ್ಲ ಆತು ಪೊರ್ಲದ ಒಂಜಿ ಸಂಘ ಆದಿತ್ತು ನಾನಲ್ಲ ಇನಿ ಜನಕುಲು ಈತು ಶೋಕರು ಒಂಜಿ ನೀರು ಬರ್ಪೇರು ನಾನಲ್ಲ ಒಂದು ಯುವಕ ಮಂಡಲ ನರಿಂಗಾಣದಕ್ಲೆ ನಾವು ಹೋರಾಟ ಅಕ್ಲೆನ ಅವಳು ಪ್ರತಿಭಟನೆ ಆಯ್ತ ಒಟ್ಟಿಗೆ ನಿತ್ಯ ನಿರಂತರವಾದ ಅಕ್ಲ ಮಂತದ ನಂಜನ ಸತ್ಯಾಗ್ರಹ ಆದಿಪ್ಪು
ಆ ರಾಜಕೀಯ ಪ್ರತಿ ಒಂದು ಕಾಂಗ್ರೆಸ್ ಆದಿಪ್ಪು, ಬಿ ಜೆ ಪಿ ಆದಿಪ್ಪು, ಎಂ ಪಿ ಆದಿಪ್ಪು, MLA ಆದಿಪ್ಪು, ಮಿನಿಸ್ಟರ್ ಆದಿಪ್ಪು ಅಕ್ಳಿಗೆ ನಿತ್ಯ ನಿರಂತರವಾದ ಒತ್ತಡ ಮಾಡಿದ ಅವರ ಈತ ಮೂಲಭೂತ ಸೌಕರ್ಯ ಕೊರತೆ ಇಪ್ಪನಾಗ ನೀನು ಒಲ್ತೊಲ್ತು ಎಂಚೆಂಚ ಅನುದಾನ ಕೊಂಡರಡು ಏರೇರು ಮಲ್ಪೊಡು ಐಕ್ ಮಲ್ತ ಆ ಪ್ರಯತ್ನ ಮಾಡಿದವರ ಇನ್ನು ಈತ ಬೊರ್ಲದ ಮಾರ್ಗ ಆತಂಡು ಈತ ಶೋಕದ ನೀರಾತಂಡು ಯುವಕ ಮಂಡಳಡು ಒಂಜತ್ತು ರಡ್ಡತ್ತು ಮೂಜತ್ತು ಒರಿಯರ್ದೋರಿ ಜವನೇರುಲ್ಲರೆ ಪ್ರತಿ ಒರಿಯೆಲ್ಲ ಅಕ್ಳಕ್ಲೇನ ಎಲ್ಲೆಲ್ಲ ಉದ್ಯೋಗ ಮಂತೊಂದಿತ್ತಲ್ಲ ಸಮಾಜಗೂ ಯಾನದಾದ ಕೊರತೆ ಅಂದು ಲೆಕ್ಕಾಚಾರ ಎಂಕದಾದ ಕೊರತೆ ಅಂದು ಲೆಕ್ಕಾಚಾರತ್ತೆ ಸಮಾಜಗೂ ಎಂಕ್ಲದಾದವಂತ ಯುವಕ ಮಂಡಲ ಸಮಾಜಗೂ ದಾದ ಕೊರ್ತುಂಡು ಯುವಕ ಮಂಡಲನು ಗುರುತಿಸೋನಂಜಿನ ಕೆಲಸ ನಿಖಿಲ್ ಮನ್ಪೊಚ್ಚಿ ಆನ ಯುವಕ ಮಂಡಲ ಸಮಾಜಗೂ ದಾದ ಕೊರ್ಪುಂಡು ಅಪಗ ಸಮಾಜ ತನ್ನಿಂತಾನೆ ಯುವಕ ಮಂಡಲವನ್ನು ಗುರುತಿಸೋಣ ಬಂದು ಹಿರಿಯಕ್ಕಳು ಪಣ್ಣೊಂದಿತ್ತೇರೆ ಅಂಚನೆ ಈ ಯುವಕ ಮಂಡಲ ನರಿಂಗಾನ ನಿತ್ಯ ನಿರಂತರವಾದ ಮಂತೊಂದುಂಡು ಆಯ್ತ ಒಟ್ಟಿಗೆ ಈ ಯುವಕ ಮಂಡಲದ ಒಂಜೊಂಜೆ ಸದಸ್ಯರು ಪ್ರತಿ ಯೂರಿಯಡ್ ಅಕ್ಲಡ ಪ್ರತಿಭೆಲುಂಡು ಅವು ಕ್ರೀಡಾ ಪ್ರತಿಭೆ ಆದಿಪ್ಪು ಎಡ್ಡೆಡ್ಡ ಶಿಕ್ಷಣದ ಒಂದು ಆದಿಪ್ಪು ಇಜಿಂದ ಬೇತೆ ಬೇತೆ ಸಮಾಜ ಸೇವೆ ಆದಿಪ್ಪು ಇಜಿಂದ ರಾಜಕೀಯ ಆದಿಪ್ಪು ಪ್ರತಿ ಒಂಜಿ ತಿಕ್ಕಡ್ಲ ಆಕಳನ್ನ ಗುರುತಿಸೋದು ಬೇರೆ ಬೊಟ್ಟದು ಪ್ರತಿ ಒಂಜಿ ಎಡ್ಡೆಡ್ಡೆ ಆ ಸಂದೇಶನ ಕೊರದು ಆಕಳ ಇನ್ನಿನ ಸಮಾಜಡು ಎಡ್ಡೆ ಬೆಲೆ ಬೆರಪುನಂಜಿನ ಬೇಲೆನ ಮಂತದರೆ ಯುವಕ ಮಂಡಳದಾಗ್ಲಿ ಆಯ್ತಾ ಒಟ್ಟಿಗೆ ಎಂಕೇರ್ಲ ಪನ್ಪುನಂಜಿನ ಅವಶ್ಯಕತೆ ಇಜ್ಜಿ ಎನ್ನ ಕಣ್ಣಾರೆ ತೂಪುನ ಕೆಬ್ಬಿಯಾರೆ ಕೇನ್ನ ಆಕಳ ಮನ್ಪುನಂಜಿನ ಸಮಾಜ ಸೇವೆ ಓಲು ಬ್ರಹ್ಮ ಕೆಲಸ ಓಡೆ ಅವಳು ನರಿಂಗಾನ ಯುವಕ ಮಂಡಲದಾಗ್ಲು ಉಳ್ಳೇರು ಓಲು ಆಕ್ಸಿಡೆಂಟ್ ಆಂಡೆ ಅವಳು ಆಕಳ ಪ್ರತ್ಯಕ್ಷ ಅದು ಆಸ್ಪತ್ರೆಗೆ ಕೊನದು ತನ್ನ ಕಿಸೆಟ್ 10 ಜನತ ಕೈಟ್ ಕಾಸನ್ನು ಕಲೆಕ್ಟ್ ಮಂತದು ನೆತ್ತೆರು ಬೋರ್ಡು ನನ್ನ ನೆತ್ತೆರು ತಕ್ಷಣ ಎಂಚಿನ ಮಾತ ವೈದ್ಯಕೀಯ ನೆರವು ಬೋರ್ಡು ಐನು ಕೊರ್ಪುನಂಜಿನ ಬೇಲೆನು ಈ ನರಿಗಾನ ಯುವಕ ಮಂಡಲದಾಗ್ಲ ಮನ್ಪೇರು ಆಯ್ತು ಒಟ್ಟಿಗೆ ಬೇತೆ ಬೇತೆ ಶಿಬಿರ ವರ್ಷಕ್ಕೆ ಒಂಜಿ ಸಾರಿ ಕಾರ್ಯಕ್ರಮ ಆ ಕಾರ್ಯಕ್ರಮ ನಿಜವಾದ ಪ್ರತಿ ಒಂಜಿ ಪ್ರತಿಭೆಲೆನೆಲ್ಲ ಗುರುತಿಸವನಿ ಬಣ್ಣನ ಇಂದು ಭಾರಿ ಪೊರ್ಲದ ಹೆಂಗೊತ್ತುಂಡು ಯಾನು 10 ವರ್ಷದಿಂದ ನಿತ್ಯ ಪ್ರತಿ ಒಂಜಿ ವರ್ಷಲ ಈ ಕಾರ್ಯಕ್ರಮಡು ಏತ್ ಬೇಲೆ ಎತ್ತನಲ್ಲ ಈ ಕಾರ್ಯಕ್ರಮ ಬರ್ಪೆ ಬಾಬಣ್ಣ ನಾನು ದಾದ ಬಂಡ ಈ ಜವನೇರೆ ಈತೊಂಜಿ ಶೋಕದ ಪೊರ್ಲುದ ಬೇಲೆ ಮನ್ಪುನಾಗ ತನ್ನಲ ಒಂಜಿ ಅಲಿಲ ಸೇವೆ ಬೋಡು ಬನ್ಪುನ ಉದ್ದೇಶರು ಆ ಜವನೇರನ ಮೋನೆಡು ತಿಳಿಕೆ ಆ ಜವನೇರ ವಿಶಾಲವಾಯಿನ ಹೃದಯ ನಿತ್ಯ ನಿರಂತರವಾಯಿನ ಸಮಾಜ ಸೇವೆ ಆಯಿತು ಒಟ್ಟಿಗೆ ಆಕಲಿ ಏರೆಗೆ ಜಾತಿ ಮತ ಭೇದ ಇಜ್ಜಂದೆ ಆ ಪಕ್ಷ ಭೇದ ಬುಡ್ದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಶ್ರೀಮಂತ ಬಡತನ ಮನ್ಪುನ ಅಂತರಜ್ಜಂದೆ ಈತೊಂಜಿ ಶೋಕದ ಕಾರ್ಯಕ್ರಮ ಮನ್ಪುರ್ನಂದ ಆಕಲೆ ಬೆರಿ ಬೊಟ್ಟದು ನಾನಾತ್ ಕೆಲಸ ಮನ್ಪುನಂಜಿ ಶಕ್ತಿನ ಪರಮಾತ್ಮ ಆಕಲೆ ಕೊರಡು ನಾನಾತ್ ಎಡ್ಡೆಡ್ಡೆ ಬೇಲೆ ಎಡ್ಡೆಡ್ಡೆ ಊರ್ದ ಪರ ಊರ್ದ ಪ್ರತಿಭೆಲೆನು ಈ ವೇದಿಕೆಡು ಗುರುತಿಸೋನಂಜಿನ ಬೇಲೆನ್ಲ ಆ ಶಕ್ತಿನ್ಲ ಪರಮಾತ್ಮೆ ಕೊರಡು ಹೆಚ್ಚ ಪಾತೆರ ಪೋಪುಜಿ ನಾನಾತ್ ಎಡ್ಡೆ ಬೇಲೆ ಮನ್ಪುನಂಜಿನ ಶಕ್ತಿನ್ಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಪ್ರತಿ ಒಂಜಿಲ ಈ ಯುವಕ ಮಂಡಲದ ಜವನಿಯರಿಗೆ ಆಯ್ತಾ ಇತ್ತಿನ ಪದಾಧಿಕಾರಿಗಳಿಗೆ ಮಾತೆರೆಗ್ಲ ಆಯ್ತಾ ಒಟ್ಟಿಗೆ ಯಾನು ನವೀನನ್ನ ನಂಜಿ ಪುದಾರ ಬುಡ್ದು ಬಾಯ್ ಅಂದು ತೋಜಿನ ಆರು ಮಾಜಿ ಅಧ್ಯಕ್ಷರನ್ನು ವೇದಿಕೆರು ಕುಲ್ಲದಿತ್ತೇರೆ ಅಂಚ ನವೀನನ್ನೆಲ್ಲ ಒಂಜಿ ವೇಳೆ ಎನ್ನ ರಾಜಕೀಯ ಈ ಉತ್ತುಂಗಗೆ ಎರಡನಲ್ಲ ಈ ನರಿಂಗಾನ ಯುವಕ ಮಂಡಲದ ಪ್ರತಿಯೊರಿಲ್ಲ ಅವು ಪಕ್ಷ ಭೇದ ತೋಜವಂದೆ ಜಾತಿ ಮತ ತೋಜವಂದೆ ಎಂಕ್ಲನೇ ಸಂತೋಷ್ ಪನ್ಪುನಂಜಿ ಲೆಕ್ಕಾಚಾರಡು ಪ್ರತಿಯೊರಿಲ್ಲ ಅಕ್ಲ ಮಂತದ ನಂಜಿನ ಉಪಕಾರನು ಯಾನ ಜೀವಮಾನ ಮರಪೆರಜ್ಜಿ ಇನ್ನು ಈ ವೇದಿಕೆ ಎದುರೊಂದು ಪಾತೆರೊಂದನಲ್ಲ ಐಟ್ಲ ಅಕ್ಲನ ಪಾಲು ಉಂಡೊಂದು ಎಣ್ಣೆಯೊಂದು ನಾನಾತ್ ಎಡ್ಡೆ ಕೆಲಸ ಮನ್ಪುನ ಶಕ್ತಿ ನಿಕ್ಲೆ ಕೊರಡು ನಾನಾತ್ ಎಡ್ಡೆಡ್ಡೆ ಬೇಲೆ ಮನ್ಪುನ ಶಕ್ತಿನ ಪರಮಾತ್ಮ ನಿಕ್ಲೆ ಕೊರಡು ನಾನಾತ್ ಈ ಯುವಕ ಮಂಡಲ ನರಿಂಗಾನ ಕೇವಲ ನರಿಂಗಾನಗೆ ಮಾತ್ರ ಸೀಮಿತ ಒಂದ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಡು ಗುರುತಿಸೋರು ಪನ್ನೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೈರಗ್ಲ ಎಣ್ಣ ಉಡಲ್ ದೆಂಜಿನ ಸೊಲುಮೇಲಿನ ಸಂದ ಒಂದು ಆಯ್ತು ಒಟ್ಟಿಗೆ ಬೇತೆ ಕಾರ್ಯಕ್ರಮ ಉಂಡು ದಯಮಂತ ಪೋಯರ ಅನುಕೊರಡು ಯಾರು ನಿಕ್ಲ ಕ್ಷಮಕೇನೊಂದು ಎನ್ನ ಪಾತ್ರ ಅಂತವೇ ಜೈ ಹಿಂದ್ ಜೈ ಕರ್ನಾಟಕ. ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಂಥ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಪಟ್ಟಂಥ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಿ ಅಂತ ವೆಂಕಪ್ ಶೆಟ್ಟರವರೇ, ರಾಜೇಶ್ರವರೇ, ಹಮೀದ್ರವರೇ, ಈಗಾಗಲೇ ಇಲ್ಲಿಂದ ನಿರ್ಗಮಿಸಿದಂಥ ಮಮತಾ ಗಟ್ಟಿಯವರೇ, ಸಂತೋಷ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಒಂದು ಸಂಘಟನೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಪತ್ರಕರ್ತ ಮಿತ್ರರೇ, ಮಾಧ್ಯಮದ ಮಿತ್ರರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಬಹಳಷ್ಟು ವಿಚಾರಗಳನ್ನು ಮಮತಾ ಗಟ್ಟಿಯವರು ಮತ್ತು ಸಂತೋಷ್ ಕುಮಾರ್ ರೈ ಅವರು ಹೇಳಿದರು. ಇವತ್ತು 39ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ನಾನು ಈ ಸಂದರ್ಭದಲ್ಲಿ ಸಂಘಟಕರಿಗೆ ನಾನು ಆತ್ಮೀಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಂದು ಯುವಕ ಮಂಡಲ ಅಥವಾ ಒಂದು ಕ್ಲಬ್ಬು ಅದು ನಿರಂತರವಾಗಿ ಚಾಲನೆಯಲ್ಲಿರಬೇಕು ಅಂತಾದರೆ ಅದು ಸಕ್ರಿಯವಾಗಿ ಕೆಲಸ ಮಾಡಿದಾಗ ಮಾತ್ರ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಯುವಕರ ಶಕ್ತಿ ಅಂತ ಹೇಳಿದರೆ ಅದು ನಾವು ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೇವೆ.
ಆ ಯುವಕರ ಶಕ್ತಿಯನ್ನು ನಾವು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿದಾಗ ಆ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ಸಮಾಜ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲದಕ್ಕೂ ಒಂದು ರೀತಿಯ ಮಾರ್ಗದರ್ಶನ ಬೇಕಾಗ್ತದೆ. ಇಲ್ಲಿ ಹಿರಿಯರ ಅಂತ ನಮ್ಮ ಚಂದ್ರರಾಜ್ ಶೆಟ್ಟರು, ಜೋಸೆಫ್ರವರು, ರಾಮಣ್ಣನವರು, ವಿಶ್ವನಾಥ್ ಶೆಟ್ಟರು ಅವರೆಲ್ಲ ಕಾಲದಲ್ಲಿ ಒಂದು ರೀತಿಯ ಸಂಘಟನೆಯನ್ನು ಮಾಡಿಕೊಂಡು ಇಂದಿನ ಯುವಕರು ಇದನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅವರು ಕೂಡ ನಮ್ಮ ಎದುರು ನಿಂತು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದೊಂದು ವಿಶೇಷ ಯಾಕಂತ ಹೇಳಿದರೆ, ಈಗ ಹಿರಿಯರು ಯಾವುದೋ ಮಾಜಿ ಆಗಿದ್ದಾರೋ ಕೆಲವರು ಮಾಜಿ ಆದ ನಂತರ ಹತ್ತಿರ ಬರೋದಿಲ್ಲ. ಆದರೆ ಇಲ್ಲಿ ಮಾಜಿಗಳು ಕೂಡ ನಿಮ್ಮ ಜೊತೆ ಸೇರಿಕೊಂಡು ಇವತ್ತು ನರಿಂಗಾನದ ಯುವಕ ಮಂಡಲ ಯುವಕರಲ್ಲಿ ಶಕ್ತಿಗೆ ಏನಿದೆ ಆ ಶಕ್ತಿಯಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಸೂಸತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಚಾರ. ಯುವಕರ ಶಕ್ತಿ ಅಂತ ಹೇಳಿದರೆ ಇದೊಂದು ಗ್ರಾಮದ ಶಕ್ತಿ. ಯಾಕಂತ ಹೇಳಿದರೆ ಯಾವುದೇ ಸಂದರ್ಭ ಈಗಾಗಲೇ ನಮ್ಮ ಸಂತೋಷ್ ಕುಮಾರ್ ಅವರು ಹೇಳಿದ ಹಲವಾರು ಅಭಿವೃದ್ಧಿಯ ಕೆಲಸಗಳಾಗುವಲ್ಲಿ ಯುವಕರು ಕೂಡ ಒಂದು ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. ಖಂಡಿತವಾಗಿ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಬೇಕಾಗಿದೆ. ನಮಗೆ ಮೂಲಭೂತವಾಗಿ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳು ಏನಿವೆ ಆ ಸವಲತ್ತುಗಳು ನಮಗೆ ದೊರಕಬೇಕು ಅಂತ ಅದರಲ್ಲಿ ಒಂದು ರೀತಿಯ ಒತ್ತಡದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪಕ್ಷಗಳಿಂದ ಇರುವಂಥದ್ದು ಸ್ವಾಭಾವಿಕವಾದು. ಆದರೆ ಚುನಾವಣೆಯ ನಂತರ ಫಲಿತಾಂಶದ ನಂತರ ನಾವೆಲ್ಲರೂ ಒಟ್ಟಾಗಿ ನಾವೆಲ್ಲರೂ ಕೂಡ ಒಂದು ರೀತಿಯ ಭ್ರಾತೃತ್ವ ಪ್ರೇಮವನ್ನು ಉಳಿಸಿಕೊಂಡು ಸಾಮರಸ್ಯವನ್ನು ಉಳಿಸಿಕೊಂಡು ನಾವು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಈ ಸಮಾಜದ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿದಾಗ ನಾವು ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತು ನರಿಂಗಾನ ಈ ಪ್ರದೇಶದಲ್ಲಿ ಹಲವಾರು ಕಡೆಗಳಲ್ಲಿ ನೀರಿನ ಸಮಸ್ಯೆ ಇದೆ. ಈಗಾಗಲೇ ಮಮತಾ ಗಟ್ಟಿ ಅವರು ಹೇಳಿದರು, ಈಗ ಸರ್ಕಾರ ಒಂದು ರೀತಿಯ ಸಹಾಯ ಕೊಡ್ತಕ್ಕಂಥ NREG ಮೂಲಕ ಒಂದು ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಬಾವಿ ಮಾಡುವುದಿದ್ದರೆ ಅದಕ್ಕೆ ಸಂಪೂರ್ಣ ಹಣವನ್ನೇ ಸರ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ತಾವು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಮೊನ್ನೆ ನಾವು ನಮ್ಮ CS ರವರು ಬಂದಾಗ ನಾವು ನೆತ್ತಿಲ ಬಾಳಿಕೆ ಒಂದು ಕಡೆಗೆ ಹೋಗಿ ಅಲ್ಲಿ ಒಂದು ಚೆಕ್ ಡ್ಯಾಮನ್ನು ಮಾಡುವಂಥದ್ದು ಮತ್ತೊಂದು ಸಾರ್ವಜನಿಕ ಬಾವಿಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಅದು ಯಶಸ್ವಿ ಆಗಬೇಕು ಅಂತಾದರೆ ಅದು ನೀವು ಒಟ್ಟಿಗೆ ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಇದೆ. ಅದರ ಜೊತೆಯಲ್ಲಿ ನರಿಂಗಾನ ಗ್ರಾಮಕ್ಕೆ ಮತ್ತು ಕೈರಂಗಳ ಬಾಳೆಪುಣಿ ಈ ಗ್ರಾಮಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಕೂಡ ತರತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಯಾವುದಿದ್ರೂ ಕೂಡ ನಮ್ಮ ಗ್ರಾಮದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಯುವಕರಿದ್ದೀರಿ, ಯುವಕರ ಪಾತ್ರ ಏನು, ನಿಮ್ಮ ಶಕ್ತಿ ಏನು, ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು, ಅವು ಸರ್ಕಾರದಿಂದ ಸಿಗತಕ್ಕಂಥ ಯೋಜನೆಗಳಿರ್ಬೋದು ಅಥವಾ ಸರ್ಕಾರೇತರ ಯೋಜನೆಗಳಿರ್ಬೋದು, ಯಾವ ಮೂಲಗಳಿಂದ ನಮಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಈ ಒಂದು ನರಿಂಗಾನ ಗ್ರಾಮದ ಸಮಸ್ಯೆ ಬಗ್ಗೆ ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡುವಲ್ಲಿ ಇಂಥ ಯುವಕ ಶಕ್ತಿ ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಯುವಕ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು ಯಾವಾಗಲೂ ಕೂಡ ಇಲ್ಲಿಯ ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಮುರಳೀಧರ್ ಶೆಟ್ಟರವರು ಯಾವಾಗಲೂ ಹೇಳುವಂಥದ್ದು ಗ್ರಾಮಕ್ಕೆ ಅದು ಆಗಬೇಕು, ಗ್ರಾಮಕ್ಕೆ ಇದಾಗಬೇಕು ಅಂತ ಹೇಳುವಂಥದ್ದು. ಅದೇ ರೀತಿ ನಮ್ಮ ಲತೀಫ್ರವರು, ನಮ್ಮ ಕೆಲವು ಸದಸ್ಯರು ಎಲ್ಲರೂ ಇದ್ದೀರಿ. ನಿಮ್ಮ ಪ್ರಯತ್ನವನ್ನು ಯಾವಾಗಲೂ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಜೊತೆಯಲ್ಲಿ ಈ ಭಾಗದ ಶಾಸಕರಂತ UT ಖಾದರ್ ಅವರು ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಬಹಳಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಈ ಒಂದು ರಸ್ತೆಯನ್ನು ತೌಡುಗೋಳಿ ಕ್ರಾಸಿಂದ ಬರ್ತಕ್ಕಂಥ ರಸ್ತೆ ಇರ್ಬೋದು ಅಥವಾ ತೌಡುಗೋಳಿಂದ ನಾವು ಮುಡಿಪಿಗೆ ಹೋಗೋ ರಸ್ತೆ ಇರ್ಬೋದು ಅಥವಾ ಇಲ್ಲಿಂದ ತೌಡುಗೋಳಿ ಕ್ರಾಸಿನಿಂದ ನಮ್ಮ ನಂದ್ರವಡ್ಪಿಗೆ ಹೋಗೋ ರಸ್ತೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಮಾಡಬೇಕು ಅಂತಾದರೆ ನಿಮ್ಮೆಲ್ಲರ ಸಾರ್ವಜನಿಕರ ಆ ಪ್ರಯತ್ನ ಕೂಡ ಬೇಕಾಗಿದೆ, ಒತ್ತಡ ಕೂಡ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಯುವಕರ ಸಂಘಟನೆ ಏನಿದೆ ಆ ಸಂಘಟನೆಯ ಜೊತೆಯಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಕೂಡ ನಿಮ್ಮನ್ನು ತೊಡಗಿಸಿಕೊಂಡು ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನೀವು ಪಾತ್ರರಾಗಬೇಕು. ನಮ್ಮಲ್ಲಿ ಒಂದು ರೀತಿಯ ಪ್ರೀತಿ ವಾತ್ಸಲ್ಯವನ್ನು ನಾವು ಪುನರಪಿ ಇಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ನಮ್ಮಲ್ಲಿ ಯಾವತ್ತೂ ಜಾತಿ ಮತ್ತು ಭೇದ ಇಲ್ಲದೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಆ ಮನೋಭಾವನೆಯನ್ನು ನಮ್ಮಲ್ಲಿ ಇಟ್ಕೊಂಡು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿಕೊಂಡು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡುವುದರ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ಯುವಕರ ಶಕ್ತಿ ಬಹುಮುಖ್ಯವಾಗಿದೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ನರಿಂಗಾನ ಗ್ರಾಮದ ಯುವಕ ಮಂಡಲ ಏನಿದೆ 39 ವರ್ಷದ ಅನುಭವಸ್ಥರು ಇಲ್ಲಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮುಂದಿನ ಪೀಳಿಗೆಗಳನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಆ ಮುಂದಿನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡುವುದರಲ್ಲಿ ಕೂಡ ತಮ್ಮ ಸಹಾನುಭೂತಿ ಇದ್ದು ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಬಲಿಷ್ಠ ವಿದ್ಯಾರ್ಥಿಗಳನ್ನಾಗಿ ಮಾಡುವುದು ಮಾತ್ರ ಅಲ್ಲ, ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಿರೂಪಿಸ್ತಕ್ಕಂಥ ಜವಾಬ್ದಾರಿಯ ಕೆಲಸವನ್ನು ಕೂಡ ಯುವಕ ಮಂಡಲದವರು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆದು
ಈ ಒಂದೆರಡು ಮಾತಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಯಾವತ್ತೂ ಕೂಡ ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ. ಯಾವುದೇ ಸಮಸ್ಯೆ ಹೇಳಿದರೂ ಕೂಡ ನಮ್ಮಿಂದ ಆಗತಕ್ಕಂಥ ಸಹಾಯ ಸಹಕಾರ ಏನಿದೆ ಅದನ್ನು ಮಾಡಲಿಕ್ಕೆ ನಾವು ಕೂಡ ಬದ್ಧರಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯುವಕ ಮಂಡಲದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ, ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹಾಗೂ ನನ್ನ ಪ್ರೀತಿಯ ಬಂಧು ಬಾಂಧವರೇ, ಇಂದು 39ನೇ ವಾರ್ಷಿಕೋತ್ಸವ ಆಚರಣೆ ಸಂದರ್ಭದಲ್ಲಿ ಯುವಕ ಮಂಡಲದ ಪದಾಧಿಕಾರಿ ಹಾಗೂ ಸರ್ವ ಸದಸ್ಯರಿಗೂ ಈ ಸಂಜೆ ಹೊತ್ತಿನ ಶುಭ ಕಾಮನೆಯೊಂದಿಗೆ ಶುಭ ಕೋರುತ್ತಾ ಇದ್ದೇನೆ. ಈ ಯುವಕ ಮಂಡಲವು ಕಳೆದ 39 ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡಿ ಜನರಿಗೆ ತಮ್ಮ ಸೇವೆಯ ಮೂಲಕ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದೆ. ಮಾತ್ರವಲ್ಲದೆ ಆಟೋಟ ಸ್ಪರ್ಧೆಗಳನ್ನು ಮಾಡಿ ಜನರಿಗೆ ಮನೋರಂಜನೆ ನೀಡಿ ಜನರ ಮನಸ್ಸಿಗೆ ಉತ್ಸಾಹವನ್ನು ನೀಡಿದೆ. ಈ ಯುವಕ ಮಂಡಲವು ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಆಂದೋಲನ ಮಾಡಿ ಜನಜಾಗೃತಿಯನ್ನು ನೀಡಿ ಜನರಿಗೆ ಜನಪರ ಸಾಹಿತ್ಯಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ಸದಸ್ಯರನ್ನು ನಾನು ಶುಭ ಹಾರೈಸುತ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಜನಪರ ಕಾರ್ಯಗಳು ಈ ಸಂಘದ ಮೂಲಕ ಮೂಡಿ ಬರಲಿ, ಒಳ್ಳೆಯ ಕೀರ್ತಿ ಹರಡಲಿ ಹಾಗೂ ಯುವಕ ಮಂಡಲ ಒಂದು ಆದರ್ಶ ಯುವಕ ಮಂಡಲವಾಗಿ ಬೆಳೆದು ಬರಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಧನ್ಯವಾದಗಳು. 9ನೇ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಶಾಸ್ತಾಬಾಬು ಕಿನ್ಯಾರವರೇ ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಅದೇ ರೀತಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತಹ ಎಲ್ಲ ಈ ಊರ ಮಹನೀಯ ಬಂಧುಗಳೇ, ಹಾಗೆ ಈ ಯುವಕ ಮಂಡಲದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಇವತ್ತು 39ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಯುವಕ ಮಂಡಲದವರು ಪ್ರತಿ ವರ್ಷವೂ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಶಾಲೆ ಒಂದು ಕೇರಳಕ್ಕೆ ಸೇರಿದಂಥ ಒಂದು ಶಾಲೆ, ಚಿಕ್ಕ ಶಾಲೆ ಅಂದರೆ ಒಂದು ಪ್ರಾಥಮಿಕ ಶಾಲೆ. ಇಲ್ಲಿ ಕಲಿತಂತಹ ರಾಜೇಶ್, ನಮ್ಮ ಶಾಲೆ ಹೆಸರು SSCLP ಸ್ಕೂಲ್ ಮುಡೂರ್ತೋಕೆ ಅಂತೇಳಿ, ಇಲ್ಲಿ ಕಲಿತಂತಹ ರಾಜೇಶ್ರವರು ಇಲ್ಲಿ ಸನ್ಮಾನ ಪಡ್ತಾ ಇದ್ದಾರೆ ಅಂತ ಹೇಳುವಾಗ ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಈ ಶಾಲೆ, ಪುಟ್ಟ ಶಾಲೆಯ ಒಂದು ಕೀರ್ತಿಯನ್ನು ಇಡೀ ದೇಶಕ್ಕೆ ಹರಡಿದ್ದಾರೆ ಅಂತ ಹೇಳುವಾಗ ಅದರಷ್ಟು ಸಂತೋಷ ನಮಗೆ ಬೇರೆ ಯಾವುದೂ ಇಲ್ಲ. ಬಹಳ ಹೆಮ್ಮೆಯ ವಿಷಯ ಇದು. ನಮಗೆ ಒಂದು ಅವರು ಕೊಡುವಂಥ ಗುರುಕಾಣಿಕೆಯೂ ಹೌದು. ಈ ಕಾರ್ಯಕ್ರಮದಲ್ಲಿ ಈ ನರಿಂಗಾನ ಯುವಕ ಮಂಡಲದವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಸಾಧಾರಣ 39 ವರ್ಷಗಳಲ್ಲಿ ಅದೇನೇನೋ ಸಾಧನೆಗಳನ್ನು ಮಾಡಿ ಈ ಗ್ರಾಮದ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ನಮ್ಮ ಶಾಲೆಗೆ ಸಾಧಾರಣ ಒಂದು 10-12 ವರ್ಷಗಳ ಹಿಂದೆ ಉಚಿತ ಪುಸ್ತಕಗಳನ್ನು ಉದಾರವಾಗಿ ಉಚಿತ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೂ ಎಷ್ಟು ಒಂದೆರಡು ಪುಸ್ತಕ ಅಲ್ಲ 10 ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ 1-2 ವರ್ಷಗಳ ಹಿಂದೆ ಮಕ್ಕಳಿಗೆ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆ ಒಂದು ಪುಟ್ಟ ಶಾಲೆ, ಒಂದು 4ನೇ ಕ್ಲಾಸಿನವರೆಗಿರುವಂತಹ ಶಾಲೆ. ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಸಲುವಾಗಿ, ವಿದ್ಯೆಗೆ ಪ್ರೋತ್ಸಾಹವನ್ನು ಕೊಡುವ ಸಲುವಾಗಿ ಇದನ್ನೆಲ್ಲ ಕೊಟ್ಟಾಗ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ನಾನು ಹೇಳೋದಿಷ್ಟೇ, ಏನು ಅಂತೇಳಿದರೆ, ನಮ್ಮ ಕೇರಳ ಸರ್ಕಾರ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ, ಸಾರ್ವಜನಿಕ ಶಿಕ್ಷಣ ಸಂರಕ್ಷಣಾ ಯೋಜನೆ ಅಂತೇಳಿ. ಅದು ಒಂದು ಯೋಜನೆ ಮಾತ್ರ ಅಲ್ಲ, 4-5 ಯೋಜನೆಗಳನ್ನು ಹಾಕಿಕೊಂಡಿದೆ. ಆರ್ದ್ರ ಯೋಜನೆ, ಹರಿತ ಕೇರಳ ಅಂತೇಳಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಅದರಲ್ಲಿ ಸಾರ್ವಜನಿಕ ಸಂರಕ್ಷಣಾ ಯಜ್ಞ ಅಂತ ಹೇಳುವ ಒಂದು ಯೋಜನೆ ಉಂಟು. ಆ ಯೋಜನೆಯಲ್ಲಿ ಕೇರಳದಲ್ಲಿರುವ ಎಲ್ಲ ಶಾಲೆಗಳು ಹೈಟೆಕ್ ಶಾಲೆಗಳಾಗಬೇಕು ಅಂತ ಹೇಳುವುದು ಅದರ ಒಂದು ಉದ್ದೇಶ. ಹೈಟೆಕ್ ಶಾಲೆ ಅಂತ ಹೇಳಿದರೆ ಆ ಶಾಲೆಗೆ ಬೇಕಾದಂಥ ಭೌತಿಕ ಸೌಕರ್ಯಗಳು ಇರಬೇಕು, ಹಾಗೆ ಶೈಕ್ಷಣಿಕವಾಗಿ ಇರುವಂತಹ ಎಲ್ಲ ಸೌಕರ್ಯಗಳು ಆ ಶಾಲೆಯಲ್ಲಿ ಇರಬೇಕು. ಭೌತಿಕ ಸೌಕರ್ಯ ಅಂತ ಹೇಳಿದರೆ ಒಂದು ಶಾಲೆ ಅಂತ ಹೇಳೋದು ಅದಕ್ಕೆ ಸರಿಯಾದ ಒಂದು ಕಟ್ಟಡ, ಮತ್ತು ಅದಕ್ಕೆ ಬೇಕಾದ ಪಠನೋಪಕರಣ, ಪೀಠೋಪಕರಣ, ಆಮೇಲೆ ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಬೇಕಾದಂಥ ಪ್ರೋಜೆಕ್ಟರ್ಗಳು, ಆನಂತರ ಶಾಲೆಗೆ ಬೇಕಾಗುವಂಥ ಸ್ಮಾರ್ಟ್ ಕ್ಲಾಸಿಗೆ ಬೇಕಾಗುವಂತಹ ಉಪಕರಣಗಳು, ಹಾಗೆ ಲೈಬ್ರರಿ, ಹಾಗೆಯೇ ಲೈಬ್ರರಿ ಪುಸ್ತಕಗಳು, ಲ್ಯಾಬ್ಗಳು,
ಇಂಥ ಅನೇಕ ವಸ್ತುಗಳು ಶಾಲೆಗಳಿಗೆ ಒದಗಿಸಬೇಕು. ಅದನ್ನು ಸರ್ಕಾರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಊರಿನವರು, ಹಳೆ ವಿದ್ಯಾರ್ಥಿಗಳು, ರಾಜಕೀಯ ವ್ಯಕ್ತಿಗಳು, ಹಾಗೆಯೇ ಎಲ್ಲ ಸ್ವಯಂ ಸೇವಾ ಕಾರ್ಯಕರ್ತರು, ಅದೇ ರೀತಿ ಯುವಕ ಮಂಡಲದವರು ಎಲ್ಲರೂ ಸೇರಿಕೊಂಡು ಅದನ್ನು ಒಂದು ಅಭಿವೃದ್ಧಿಪಡಿಸಿದರೆ ಖಂಡಿತ ಆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಸರ್ಕಾರದ ಉದ್ದೇಶ. ನಾನು ಇಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಯುವಕ ಮಂಡಲದವ್ರ ಹತ್ರ ಕೇಳಿಕೊಳ್ಳೋದು ಇಷ್ಟೇ. ಈ ಯುವಕ ಮಂಡಲದಲ್ಲಿ ನಮ್ಮ ಶಾಲೆಯಿಂದ ಕಲಿತು ಹೋದವರು ಅನೇಕ ಮಂದಿ ಇದ್ದಾರೆ. ಹೆಚ್ಚಿನವರು ಇಲ್ಲಿಂದ ಕಲಿತು ಹೋದವರಿದ್ದಾರೆ. ಅವರು ಈ ನಮ್ಮ ಶಾಲೆಗೆ ಬೇಕಾದಷ್ಟು ಸಹಾಯವನ್ನು ಕೊಡಬೇಕು, ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಯುವಕ ಮಂಡಲವು ತುಂಬ ಉತ್ತರೋತ್ತರ ಯಶಸ್ಸನ್ನು ಗಳಿಸಲಿ, ಎಲ್ಲ ಕಾರ್ಯದಲ್ಲಿಯೂ ಜಯವನ್ನು ಗಳಿಸಲಿ ಅಂತೇಳಿ ಆಶಿಸುತ್ತಾ, ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಇಲ್ಲಿಯ ಈ ಯುವಕ ಮಂಡಲದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನರಿಂಗಾನ ಯುವಕ ಮಂಡಲದ 39ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ನರಿಂಗಾನ ಯುವಕ ಮಂಡಲದ ವಾರ್ಷಿಕೋತ್ಸವ 39ನೇ ಸಲ ಪಾದಾರ್ಪಣೆ ಮಾಡಿ ತುಂಬ ಒಳ್ಳೆಯ ಅತ್ಯದ್ಭುತ ಕಾರ್ಯವನ್ನು ಈ 39 ಸಲ ತುಂಬ ಒಳ್ಳೆಯ ಯಶಸ್ವಿ ಕಾರ್ಯವನ್ನು ಮಾಡಿದ್ದಾರೆ. ಈ ಕಾರ್ಯವು ಇನ್ನು ಮುಂದಕ್ಕೆ ಕೂಡ ಇವರು ಒಳ್ಳೆಯ ರೀತಿಯಲ್ಲಿ ಮಾಡಲಿ ಅಂತ ನಾವು ಎಲ್ಲ ಮಗನೆಯ ದೇವರಲ್ಲಿ ಬೇಡುತ್ತಾ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನು ನೀಡಿದ್ದಕ್ಕೆ ವಂದಿಸುತ್ತಾ ನನ್ನ 2 ಮಾತುಗಳು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯುವಕ ಮಂಡಲ ನರಿಂಗಾನ ಇವರ ಸ್ಥಾನವಹಿಸಿದಂತಹ ಶಾಸ್ತಾ ಬಾಬು ಕಿನ್ಯಾರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿರುವ ಎಲ್ಲ ಸಭಿಕರೇ, ಮೊದಲನೆಯಾಗಿ ಎಲ್ಲರಿಗೂ ಈ ದಿನದ ಶುಭಾಶಯವನ್ನು ಹಂಚಿಕೊಳ್ಳುತ್ತಾ, ನಮ್ಮ ಹಿರಿಯರಾದ ವೆಂಕಪ್ ಶೆಟ್ರು ಹಾಗೆ ಹಮೀದ್ ಎಸ್, ರಾಜೇಶ್ ಬದಿಯಾರ್ ಇವರಿಗೆ ಸನ್ಮಾನ ಮಾಡಿದ್ದಾರೆ. ಸನ್ಮಾನಿತರನ್ನು ನಾನು ಅಭಿನಂದಿಸ್ತಾ, ರಾಜೇಶ್ ಮತ್ತು ನಾನು ಒಟ್ಟಿಗೆ ಕೆಲಸ ಮಾಡುವಾಗ ನಾನೊಂದು ಮಾತು ಅವರ ಹತ್ರ ಹೇಳಿದ್ದೆ, ನೀನು ಪೊಲೀಸ್ ಇಲಾಖೆಗೆ ಸೇರಿಕೊ ಅಂತ. ನಮ್ಮ ಕನಸು ನನಸಾಗಿದೆ. ನಮ್ಮ ಈ ಭಾಗಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತಹ ನಿಮಗೆ ಅಭಿನಂದಿಸ್ತಾ, ಎಲ್ಲ ಶುಭವನ್ನು ನಿಮ್ಮ ಕೋರುತ್ತಾ, ದೇವರು ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಕೇಳುತ್ತಾ ನನ್ನ 2 ಮಾತುಗಳನ್ನು ಕೇಳಿಸ್ತೇನೆ. ಮಾತಾ ಹಿರಿಯರ್ನಕ್ಲೆ ಮುಂಬಾಗಡು ಕುಲ್ಲದ ಚಿತ್ತನ ಹಿರಿಯರೇ ಅಪ್ಪೆನಕ್ಲೆ ಭಾರಿ ಸಂತೋಷದ ಸಂಭ್ರಮಡು ನಮ್ಮ ಏನಿಲ್ಲ. 31 ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭಡು ದಾದನ ಆತ್ಮೀಯ ಮಿತ್ರರು ಎನ್ನ ಸತೀಶ್ ಪುಂಡಿಕಾಯರು ಕರಿನ ವರ್ಷ ಈ ಸಭೆಗೆ ಲೇಸಿಗೆ ಲೆತ್ತಿತ್ತರು. ದಾದನ ಅನಿವಾರ್ಯ ಕಾರ್ಯ ನೋಡಿ ಬರೆಯರಾಯ್ಜಿ ಈ ಸರ್ತಿ ಮುರಾಣಿ ಲೆಪ್ಪನಾಗ ಬರ್ಪೆ ಅಂದು ಒತ್ತೊಂದೆ ಅಂಡ ಈ ಕಿನ್ಯದ ಊರುಡು ಕಿನ್ಯ ಪಂಡ ಬರೀ ಇಲ್ಲ, ಊರೇ ಇಲ್ಲ. ಆ ಕಿನ್ಯದ ಊರುದ ಈ ಎಲ್ಲೇ ಒಂಜಿ ಜನಲೆತ್ತದ ಇನಿ ಈ ಮಲ್ಲ ವೇದಿಕೆಡು ದನ ಪಂಡ ಊರ ಹಿರಿಯರ ನಕ್ಲೆಪ್ಪನು ಇಂಚಿತ್ತಿನ ವೇದಿಕೆಡು ಎಂಕೊಂಜಿ ಗುರಿಕಾರ್ಮೆ ವಹಿಸಿದ ಎನಿ ತಾಯಿ ಅಧ್ಯಕ್ಷನ ವಹಿಸೋ ನೋಡೊಂದು ಸತೀಶ್ ಪುಂಡಿಕಾಯಿ ಪಣ್ಣಗನೆ ಹೆಂಗೆ ಬಾರಿ ಒಂಜಿ ಮೇಟ ಅಕ್ಷರ ಇಲ್ಲ ಅಂಡು ಇನಿ ತೂನಗ ಸಂತೋಷ ಅಲ್ಲ ಅಂಡು ದಯಪಂಡ ಈತು ಮಾತ ಹಿರಿಯರ ನಕ್ಲು ದಯಪಂಡ ವೆಂಕಪ್ಪ ಶೆಟ್ರು ಇನಿ ಸನ್ಮಾನಿತರು ಐದು ಬೊಕ್ಕ ರಾಜೇಶ್ ಬದಿಯಾರ್, ಹಮೀದ್ ಎಸ್ ಮೆಕ್ಕಲೆಗೆ ಸನ್ಮಾನ ಮಲ್ಪನ ತೂಪನ ಭಾಗ್ಯ ನಮ್ಮ ಪಾಲುಗಳು ಭಕ್ತನತ್ತ ಪನ್ಪುನ ಭಾರಿ ಸಂತೋಷ. ದಯಪಂಡ ಇನಿ ಇಂಗಳ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಇತ್ತೆ 5 ದಿನದ ಉತ್ಸವ ಅದು ಇತ್ತೆ ದೇವರು ಜಲಕ್ಕೆ ಹೋಗ್ಬೋದು. ಇತ್ತೆ 11 ಗಂಟೆಗೆ ಇತ್ತೆ ಧ್ವಜ ಆಹೋರಣ ಇರೆ ಆ ಪುರ್ತುಗ ನಮ್ಮ ಅಲ್ಪ ಉಪ್ಪಡು ಅಂಡ ಇತ್ತೆ ಫೋನ್ ಬತ್ತನ ಒಂಚೂರು ತಡಾದು ಬತ್ತನಲ್ಲ ಮಲ್ಲೇಜಿ ಐಕು ಓಡಾದು ನಾನು ಒಂಚೂರು ಅರ್ಧ ಗಂಟೆ ಜಾಸ್ತಿ ಕುಲ್ಲೆ ದಾದನ ಸಬ್ಬ ಹಿಡ್ದು ಪೋಯರೆ ಮನಸ್ಸಿಲ್ಲ ಇಜ್ಜಾಂಡು
ನೆನಮಂಡ ಈತ ಮಾತ ಹಿರಿಯರ ನಕಲುಳ್ಳೇರು ಎಂಕಲ ಮುಂಭಾಗೋಡು ಹಿರಿಯರು ಎಂಕಲು ಒಟ್ಟಿಗೆ ಸಂಘಟನೆ ಕೆಲಸ ಮಾಡ್ತಾನೆ ಅಂಚಿತನ ಶ್ರೀಯುತ ರಾಮಣ್ಣ ಶೆಟ್ರು ಬಾರಿ ಹಿರಿಯರು ನೇಮಂಡ ಎಂಕಲು ವೇದಿಕೆಡು ಪಾತ್ರ ನಂಚಿತ್ತನ ಭಾಷಣ ಪನ್ಪುನ ಅಂಚಿತ್ತನ ಎಂಕಲಡ ಆ ಇಂದುಲ ಇಜ್ಜಿ ಭಾಷಣ ಮಲ್ಪುಡು ಪನ್ಪುನ ಉದ್ದೇಶಲ ಇಚ್ಚಿ ದಾದನ ಪ್ರೀತಿಡು ಲೈದಾರು ಇಣಿತ ಈ ಕಾರ್ಯಕ್ರಮಕ್ಕೆ ಬರ್ತಿದೆ ಭಾರಿ ಸಂತೋಷ ಅಂದು ಇನಿ 30 ಮನೆ ಈ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭಡು ಈ ಯುವಕ ಮಂಡಲದ ಮಲ್ತನ ಚಿತ್ತನ ಕೆಲಸಲು ಭಾರಿ ಸಮಾಜಗೂ ಮೆಚ್ಚುನ ಚಿತ್ತನ ಕೆಲಸವನ್ನು ಮಲ್ತಿದ್ದೇವೆ ದಯಪಂಡ ನಿರ್ದುಂಬು ಹಿರಿಯರು ಯಾರು ನಮ್ಮ ಸಂತೋಷ್ ಕುಮಾರ್ ಬೂಳ್ಯಾರು ಅಂಚನೆ ಮಮತಾ ಗಟ್ಟಿ ಮೆಗಲು ಪೂರ ತನ್ನ ಭಾಷಣಡು ಉಲ್ಲೇಖನ ಮಲ್ತೀರು ಶ್ರೀಯುತ ನಮ್ಮ ಚಂದ್ರಾಸ್ ಕರ್ಕೇರ್ಲ ಬೋಡಾಪನ ವಿಷಯಗಳನ್ನು ಪೂರ ಪಂಡೇರು ದಯಪಂಡ ವಿವೇಕ ಮಂಡಲದಲ್ಲಿ ಏತು ಮುಟ್ಟ ಸಾಧನೆ ಮಲ್ತಿದ್ದೇರು ಪನ್ಪಣೆಯನ್ನು ನಂಗೆ ಸಂಕ್ಷಿಪ್ತವಾದ ವಿವರಣೆವಾದ ಮಲ್ತು ಪಂಡೇರು ಭಾರಿ ಸಂತೋಷ ಒಂಜಿ ಸಂಸ್ಥೆ ಪುಟ್ಟುನ ಮಲ್ಲ ಸಂಗತಿ ಹತ್ತು ಒಂಜಿ 10 ಜನ ಸೇರಿದು ಒಂಜಿ ಸಂಸ್ಥೆಯನ್ನು ಕಟ್ಟ್ಯಾರೆ ಭಾರಿ ಸುಲಭ ದಯಪಂಡ ಐನು ನಿರಂತರವಾದ 31 ವರ್ಷ ಮುಟ್ಟ ನಿರಂತರವಾದ ಐತ ಒಟ್ಟಿಗೆ ಇತ್ತೊಂದು ಐನು ಬೆಳಪ ಒಂದು ಸಮಾಜಗೂ ತನ್ನನ್ನು ತಾನು ತೊಡಗಿಸಾದು ಸಮಾಜಗೂ ಬೋಡಾಪನ ಚಿತ್ತನ ಕೆಲಸವನ್ನು ಮಲ್ತದೆ ಈ 31ನೇ ವರ್ಷದ ಕಾಲದಿತ್ತನ ಪಂಡ ಇಂದು ಭಾರಿ ಸಂತೋಷದ ವಿಷಯ ಮಿತ್ತಗಲ ಈ ಸಂಸ್ಥೆ ಎಡ್ಡೆ ಕೆಲಸ ಮಲ್ತೊಂದು ಸಮಾಜಗೂ ಎಡ್ಡೆಡ್ಡೆ ಕೆಲಸವನ್ನು ಮಲ್ತೊಂದು ಮಿತ್ತಗೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆದ ಬೆಲಗಡೆ ಪಂಡದು ಯಾನ್ನ ದೇವರಿಡ ನಟ್ಟೊಂದು ಎಂಕ್ ಪಾತ್ರೆರಡ್ಡ ಅವಕಾಶ ಮಲ್ತು ಕೊರ್ನ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾನ ಈ ಸಂಘದ ಸದಸ್ಯರಿಗೂ ಅಧ್ಯಕ್ಷರಿಗೂ ಮಾತ್ರೆಗಳ ವಂದಿಸ ಒಂದು ನಮ್ಮ ಈತ ಮುಕ್ತ ಕೊಲ್ಲುದನು ಶ್ರೀಮತಿ ಯಪ್ಪ ಬರ್ಪಿರುಂದೆ ಐಕ್ ಬೋಡಾದ ನಮ್ಮ ಮಾತಿರಲ್ಲ ಇನಿ ಕಾತೊಂದುಲ್ಲ ಹೆಚ್ಚಾದ ಪಾತಿರುಜಿ ಆಯ್ನಾತ್ ಬೇಗ ಶ್ರೀಮತಿ ಬತ್ತದು ನಮ್ಮ ಮನಸ್ಸಿನ ಮನರಂಜನೆ ಮಲ್ತದೆ ನಂಗೆ ಎಡ್ಡೆಪ್ಪದ ಒಂಜಿ ತುಳುವೆರೆ ಉಡಾಲು ಜೋಡುಕಲ್ಲು ಮೆಕ್ಕಲು ಕುರುಪಣಂಚಿತ್ತನ ಈ ಶ್ರೀಮತಿ ಕಾರ್ಯಕ್ರಮ ಪುರ್ಲಾವಡೆ ನಿತ್ಯಗಲ ಈ ಸಂಘಟನೆದಕ್ಕಲು ಎಡ್ಡೆಡ್ಡೆ ಕೆಲಸ ಮಲ್ತದೆ ಸಮಾಜಗೂ ಎಡ್ಡೆ ಮಾರ್ಗದರ್ಶನ ಕೊರೊಂದು ಮಿತ್ತಿಗೆ ಹಿರಿಯರ್ನಕ್ಕಲು ಪಾಡದನಂಚಿತ್ತನ ಈ 31 ವರ್ಷದ ದುಂಬು ಪೊತ್ತಾದ ನಂಚಿತನ ದೀಪ ಇನಿ ಅರಳದೆ ಇನಿ ಭಾರಿ ಪುರ್ಲುದ ಕಾರ್ಯಕ್ರಮ ನಮ್ಮ ಮಲ್ತೊಂದುಲ್ಲ ಮಿತ್ತಿಗಳ ಎಡ್ಡೆ ರೀತಿ ನಡಪಡೆ ಪಂಡದೆ ದೇವರೆಡ ನಟ್ಟೊಂದು ಎನ್ನ ಎಂಕರೆಡ್ಡ ಪಾತ್ರೆ ಅವಕಾಶ ಮಲ್ತುಕೊರ್ನ ನಿಖಲೆ ಮಾತ್ರೆಗಳ ಒಂದಿಸ ಒಂದು ಎನ್ನ ರೆಡ್ಡ ಪಾತ್ರೆಗಳು ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾನೇ ನಮ್ಮ ಜಾಗಕ್ಕೆ ತಲುಪಿದ್ದಾರೆ ಶ್ರೀಯುತ UT ಖಾದರ್, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು. ಇವರು ವೇದಿಕೆಗೆ ಬರಬೇಕು. ಒಂದು 5 ನಿಮಿಷದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಸರ್, ನಿಮ್ಮ ಹತ್ರ ಒಂದು ವಿನಂತಿ. ಕಳೆದ ದಿನವನ್ನ ನಮ್ಮ ಹೋರಾಟದ ಬೇಡಿಕೆಗೆ ಅನುಗುಣವಾಗಿ ಒದಗಿಸಿಕೊಟ್ಟು ಚಂದದ ರಸ್ತೆಯನ್ನು ಮಾಡಿದ್ರು. ಇವರಿಗೆ ಕಳೆದ ವರ್ಷ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಂತಹ ವೇದಿಕೆಯಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಅವರು ಕಳೆದ ವರ್ಷ ಅನಿವಾರ್ಯ ಕಾರಣದ ವಿದೇಶ ಯಾತ್ರೆಯಲ್ಲಿ ಇದ್ದಿದ್ದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದಾರೆ. ಇವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಇದರ ಜೊತೆಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರಂತ ಚಂದ್ರಾಸ್ ಕರ್ಕೇರ, ದಯವಿಟ್ಟು ಯುವಕ ಮಂಡಲದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಮೋನು ಇವರು ಕೂಡ ಇದ್ದಾರೆ. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರೆಲ್ಲರೂ, ಸಂಘದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೊಂದು 5 ನಿಮಿಷದಲ್ಲಿ ಮುಗಿಯುವಂತಹ ಕಾರ್ಯಕ್ರಮ. ದಯವಿಟ್ಟು ನಮ್ಮ ಮೇಲಿನ ಅಭಿಮಾನದಲ್ಲಿ ಹೊತ್ತಾದರೂ ಬಂದಿದ್ದೀರಾ ಸರ್, ಅಭಿನಂದನೆಗಳು. ನಿಮಗೆ 39ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತಾ, ಮೊತ್ತ ಮೊದಲಿಗೆ ಇವರ ಸನ್ಮಾನ ಪತ್ರವನ್ನ ನಮ್ಮ ಸಾಂಸ್ಥಿಕ ಕಾರ್ಯದರ್ಶಿ ಸತೀಶ್ ಕುಮಾರ್ ಪುಟ್ಟಿಕ ಇವರು ಯಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ UT ಖಾದರ್ ಸಚಿವರು, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ, ಕರ್ನಾಟಕ ಸರ್ಕಾರ. ಸನ್ಮಾನ ಪತ್ರ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ದಿವಂಗತ ಹಾಜಿ UT ಫರೀದ್ ಹಾಗೂ ದಿವಂಗತ ನಸೀಮರವರ ಸುಪುತ್ರರಿಗೆ ದಿನಾಂಕ 27/9/2020 ಜನಿಸಿತಾವು. ಪದವಿ ಶಿಕ್ಷಣವನ್ನು
ಸಂತ ಅಲೋಷಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ಪೂರೈಸಿದಿರಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದಿರಿ. 1994ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಆಯ್ಕೆಯಾದ ತಾವು ಮಂಗಳೂರು ವಿವಿಯ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಸಲಹೆಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೀರಿ. ಮೋಟಾರ್ ಕ್ರಾಸ್ ಹವ್ಯಾಸಿಯಾದ ತಾವು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವ ಜೊತೆಗೆ ಮಂಗಳೂರು ರೈಡರ್ಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ಆಗಿರುತ್ತೀರಿ. ವಿದ್ಯಾರ್ಥಿ ಜೀವನದಲ್ಲೇ ಸಮಾಜ ಸೇವೆ, ರಾಜಕೀಯ ಜೀವನ ಪ್ರಾರಂಭಿಸಿದ ತಾವು ತಮ್ಮ ತಂದೆ ಮರಣ ನಂತರ 2007ರಲ್ಲಿ ನಡೆದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ 2013 ತನಕ ಸಕ್ರಿಯ ಶಾಸಕರಾಗಿ ಸದನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸದನ ವೀರ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. 2013ರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ತಾವು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕ್ಯಾಬಿನೆಟ್ ಸಚಿವರಾಗಿ ನೇಮಕಗೊಂಡು ಇದೀಗ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಸಕ್ರಿಯ ಕರ್ತವ್ಯ ನಿರ್ವಹಿಸುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ತಮ್ಮ ಕ್ಷೇತ್ರದ ಯಾವುದೇ ಕಾರ್ಯಕ್ರಮದಲ್ಲಿ ರಾತ್ರಿ ಹಗಲಿನ ನಿರಂತರವಾಗಿ ಪ್ರತಿಸ್ಪಂದಿಸಿ ತಾನು ಜನಗಳ ಜೊತೆ ಬೆರೆಯುವನೆಂಬ ಗುಣಗಳನ್ನು ಹೊಂದಿರುತ್ತೀರಿ. ಎಲ್ಲರ ಜೊತೆಯಲ್ಲಿ ಪಾಲು ಪಡೆದಿರುತ್ತೀರಿ. ತಮ್ಮ ಕಾರಿನಲ್ಲಿ ಪ್ರಯಾಣಿಸಿದಾಗ ರಸ್ತೆಯಲ್ಲಿ ಯಾವುದೋ ವಾಹನ ಅಪಘಾತವಾಗಿ ತುರ್ತು ಚಿಕಿತ್ಸೆ ಅವಶ್ಯವಿದ್ದ ಗಾಯಾಳುಗಳಿದ್ದರೆ ತಮ್ಮ ಕಾರಿನಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಿದ ಮಾನವೀಯ ಗುಣ ಅಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದಿದೆ. ಕರ್ನಾಟಕ ರಾಜ್ಯದ ಅಪ್ರತಿಮ ರಾಜಕೀಯ ನಿರ್ಧಾರ, ಪರೋಪಕಾರಿ ಗುಣ, ಸಂಘಟನಾ ಚತುರತೆ, ಕಾರ್ಯದಕ್ಷತೆ, ತಾಳ್ಮೆ, ನಿಸ್ವಾರ್ಥ ಸೇವೆ, ಸಹೃದಯಿ, ಆದರ್ಶ ವ್ಯಕ್ತಿತ್ವ, ಸರಳ ಸಜ್ಜನಿಕೆ ಮೂಲಕ ಜನಮಾನಸದಲ್ಲಿ ಶಾಶ್ವತ ಹೆಸರನ್ನು ಪಡೆದ ಹಾಗೂ ನಮ್ಮಂಥ ಯುವಕ ಮಂಡಲದ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿರುವ ತಾವು ನಮ್ಮ ಆತ್ಮೀಯರಾಗಿ ಹಿತಚಿಂತಕರಾಗಿ ಯುವಕ ಮಂಡಲದ ಬಹುದಿನಗಳ ಕನಸಾದ ತೌಡುಗೋಳಿ ಕ್ರಾಸ್ನಿಂದ ತೌಡುಗೋಳಿನ ಮುಖ್ಯ ರಸ್ತೆ ಅಗಲೀಕರಣ ಮತ್ತು ಸೇತುವೆ ರಚನೆಗೆ 1,75,00,000 ಅನುದಾನವನ್ನು ಒದಗಿಸಿಕೊಟ್ಟಿರುವಿರಿ. ತಮ್ಮ ನಿಸ್ವಾರ್ಥ ಪ್ರವೃತ್ತಿಯೊಂದಿಗೆ ತ್ಯಾಗ ಮನೋಭಾವನೆಗೆ ಅಪ್ರತಿಮ ಸಾಧನೆ ಮಾಡಿ ನಿಮಗೆ ಯಶಸ್ಸು ಲಭಿಸಲಿ ಎಂದು ಯುವಕ ಮಂಡಲದ 39ನೇ ವಾರ್ಷಿಕೋತ್ಸವದ ಈ ಶುಭ ದಿನದಂದು ಹಾರೈಸುತ್ತಿದ್ದೇವೆ. ಹಾಗೆ ನಮ್ಮ ಯುವಕ ಮಂಡಲದ ಜೊತೆಗೆ ತಮ್ಮ ಸಹಕಾರ ಸದಾ ಇರಲಿ. ಈ ಸನ್ಮಾನ ಪತ್ರವನ್ನು ನಿಮಗೆ ನೀಡುತ್ತಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಯುವಕ ಮಂಡಲದ ರಿಜಿಸ್ಟ್ರೇಷನ್ಗೆ ತೊಡಗೊಳ್ಳಿ. ಶೀಘ್ರದಲ್ಲಿ ಬೆರ್ಮದೆ ಕೊರಕಟ್ಟ ಕಿಂಡಿ ಅಣೆಕಟ್ಟು ಯೋಜನೆಗೆ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಶಾಸಕರು. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವರ ಪ್ರೀತಿಗೆ ಪಾತ್ರರಾದಂತಹ ಯುವಕ ಮಂಡಲ ನರಿಂಗಾನ ಇದರ 39ನೇ ವರ್ಷದ ವಾರ್ಷಿಕೋತ್ಸವದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮ್ಮೆಲ್ಲ ಗೌರವಿತರು, ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಚಂದ್ರಸ್ ಕರ್ಕೇರ್ ಅವರೇ, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೋನಾಕನವರೇ, ನಮ್ಮೆಲ್ಲರ ಹಿರಿಯರಾದಂಥ ಐತಾಬ್ ಶೆಟ್ಟಿ ಅವರೇ, ವೆಂಕಟ ಶೆಟ್ಟಿ ಅವರೇ, ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಂಥ ನಮ್ಮ ಸನ್ಮಿತರಂಥ ಸುರೇಶ್ ಅವರೇ, ನಮ್ಮ ಲತೀಫ್ ಅವರೇ, ನಮ್ಮ ಚಂದ್ರ ಶೆಟ್ಟರವರೇ, ಅದೇ ರೀತಿ ನಮ್ಮ ಸತೀಶ್ ಪುಂಡಿಕಾಯಿರವರೇ, ಇನ್ನಿತರ ನಮ್ಮೆಲ್ಲ ಮುರಳಿ ಅವಗಿಂತ ನಮ್ಮೆಲ್ಲ ಸರ್ವ ಸದಸ್ಯರೇ, ಮುಂದಿರುವಂಥ ನಮ್ಮೆಲ್ಲ ಗೌರವ ರಾಮಣ್ಣ ಶೆಟ್ಟರವರೇ, ಐತಬ್ ಶೆಟ್ಟರವರೇ, ಜೋಸಫ್ರವರೇ, ಉಪಾಧ್ಯ ಶೇಖಪ್ಪನವರೇ, ಅದೇ ರೀತಿ ವಿಶ್ವನಾಥ್ ಶೆಟ್ಟಿ ಅವರೇ, ನಮ್ಮ ಶ್ಯಾಮ ಶೆಟ್ಟಿ ಅವರೇ, ಹಿರಿಯ ಚಂದ್ರ ಶೆಟ್ಟಿ ಅವರೇ, ಗೋಪಾಲಣ್ಣನವರೇ, ಪಿಯೂಷ್ ಡಿಸೋಜ್ ಅವರೇ, ಸತ್ತಾರ್ ಅವರೇ, ಇನ್ನಿತರ ಎಲ್ಲ ನಮ್ಮ ವಿಶ್ವನಾಥ್ ಅವರೇ, ಇನ್ನಿತರ ಎಲ್ಲ ನಮ್ಮ ಹಿರಿಯ ಕಿರಿಯ ಸದಸ್ಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಸಂಘ ಸಂಸ್ಥೆಯ ಅಧ್ಯಕ್ಷ ಪದಾಧಿಕಾರಿ, ನಾನು ಇವತ್ತು ಬೇಡಿಕೊಳ್ಳುತ್ತಾ ಕಳೆದ 2 ವರ್ಷದ ಕಾರ್ಯಕ್ರಮಕ್ಕೆ ನಾನು ಊರಲ್ಲಿಲ್ಲ, ಬೇರೆ ಬೇರೆ ಕೆಲಸ ಬರಲಿಕ್ಕೆ ಆಗಲಿಲ್ಲ. ಈ ಸಲದ ಕಾರ್ಯಕ್ರಮ ಬರಲೇಬೇಕಂತ ಹೇಳಿದಾಗ ನಾನು ಹೇಳಿದೆ, ಇವತ್ತು ಬೆಳಿಗ್ಗೆ ನಾನು ಹುಬ್ಳಿ ಹೋಗಿ ಬೆಲ್ಗಾಮ್ ಹೋಗಿ ಅಲ್ಲಿ ಖಾನಾಪುರ ಅತ್ಯಂತ ಗಡು ಪ್ರದೇಶವಾದ ನಂದಗಢ್ನಲ್ಲಿ ಕಾರ್ಯಕ್ರಮ ಇದೆ, ಅದನ್ನು ಮುಗಿಸಿ ನನಗೆಲ್ಲ ಸರಿಯಾದರೆ ಸಂಜೆ ಹೊತ್ತು ಖಂಡಿತವಾಗಿ ನಾನು ಬರ್ತೇನೆ ಅಂತೇಳಿ ಬಹುಶಃ ದೇವರು ಇಲ್ಲಿಗೆ ಮುಟ್ಟಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಅವಕಾಶ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಬೆಳಿಗ್ಗೆ ನಾನು ಬಹುಶಃ 12 ಗಂಟೆ ತನಕ ನಂದಗಢ ಅಂತೇಳಿ ಅತ್ಯಂತ ಖಾನಾಪುರದ ಕಾಡಿನ ಮಧ್ಯೆ ಇರುವಂಥ ಪ್ರದೇಶ, ನಮ್ಮ ಮಹಾರಾಷ್ಟ್ರ ಬಾರ್ಡರ್, ಅಲ್ಲಿ ಬಹುಶಃ ಇಲ್ಲಿಗೆ ಬರುವಂಥ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಈ ಒಂದು ಯುವಕ ಮಂಡಳ ಸ್ಥಾಪಿಸಿದಂಥ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು, ತದನಂತರದ ಅಧ್ಯಕ್ಷ ಸ್ಥಾನ ಮತ್ತು ಇದಕ್ಕೆ ನೇರವಾಗಿ ಪರೋಕ್ಷ ಪ್ರತಿಯೊಬ್ಬರನ್ನು ಸರ್ವರ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ಮತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಅವತ್ತಿನ ಕಾಲದಲ್ಲಿ ಈ ಒಂದು ಯುವಕ ಮಂಡಳ ಸ್ಥಾಪಿಸುವ ಮೂಲಕ ಸುತ್ತಮುತ್ತಲೆಲ್ಲ ಯುವಕರನ್ನು ಸಂಘಟಿಸಿ ಮಾಡಿಕೊಂಡು ಯುವ ಜನಾಂಗ ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಂಥ ಸಂದರ್ಭದಲ್ಲಿ
ಅತ್ಯಂತ ಸಂಪದ್ಭರಿತವಾದ ಸಮಾಜ ಮತ್ತು ಅತ್ಯಂತ ಸತ್ಪ್ರಜೆ ಯುವ ಜನಾಂಗಮ ಇವತ್ತು ಬಂದು ನಿಲ್ತದೆ ಎಂಬ ಉದ್ದೇಶದಿಂದ ಈ ಯುವಕ ಮಂಡಳಿ ಸ್ಥಾಪನೆ ಆಗಿದೆ. ಅವತ್ತಿನ ಹಿರಿಯರ ಕಂಡಂಥ ಕನಸನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿಕೊಂಡು ಇವತ್ತಿನವರೆಗೂ ಈ ಒಂದು ನರಿಗಾನದ ಯುವಕ ಮಂಡಲ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಅತ್ಯಂತ ಯಶಸ್ವಿಯಾಗಿ ಮುಂದೆ ನಿಂತು ತಮ್ಮದೇ ಆದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗೆ ಸಕ್ರಿಯವಾಗಿ ಹಮ್ಮಿಕೊಂಡು ಎಲ್ಲರ ಯುವ ಜನ ಮುಂದುವರೆತು ಮುಂದೆ ನಿಂತಿದೆ. ನನಗೆ ಈ ಒಂದು ಯುವಕ ಮಂಡಲದ ಅತ್ಯಂತ ಸಂತೋಷ ವಿಚಾರ ಅಂತ ಹೇಳಿದರೆ, ಎಲ್ಲ ಕಾರ್ಯಕ್ರಮ ನೋಡ್ತಾ ಇರ್ತೇನೆ ಯುವ ಜನಾಂಗ, ಸೊ ಎಲ್ಲ ಹಿರಿಯರು ಕೂಡ ಇರ್ತಾರೆ. ಸೊ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಯಾವ ಯುವ ಜನಾಂಗ ಮುಂದೆ ಹೋಗ್ತದ ಅದು ಅತ್ಯಂತ ಸತ್ಪ್ರಜೆಯಾಗಿ ಬೆಳೆದು ಬಂದು ನಿಲ್ಲುವಂಥ ಅವಕಾಶ ಆಗ್ತದೆ. ಇದು ಬಹುಶಃ ನಮ್ಮ ಸಮಾಜ ಮತ್ತು ದೇಶಕ್ಕೆ ಸಿಕ್ಕುವಂಥ ದೊಡ್ಡ ಒಂದು ಕೊಡುಗೆ. ಮತ್ತು ಈ ರೀತಿಯ ಒಂದು ವಿಶ್ವಾಸಭರಿತವಾದ ಕಾರ್ಯಕ್ರಮ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದರೆ ಇವತ್ತಿನ ಕಾರ್ಯಕ್ರಮ ಕೂಡ ಆಧುನಿಕ ಮತ್ತು ತಂತ್ರಜ್ಞಾನದ ನಡೆಯುವಂಥ ಒಂದು ವಿಚಾರ. ಆಧುನಿಕ ತಂತ್ರಜ್ಞಾನ ಅಂತ ಹೇಳಿದರೆ ಮನುಷ್ಯ ಮತ್ತು ಮನುಷ್ಯನ ನಂಬುವ ಕಾಲ ಬಹಳಷ್ಟು ಇವತ್ತು ಕಡಿಮೆ. ಮನುಷ್ಯನ ವಿಶ್ವಾಸ ಪಡಿಸೋದು ಬಹಳ ಕಷ್ಟ ಇದೆ. ಯೂಟಿಗಾದರೆ ಏನಾದ್ರು ಹೇಳಿದರೆ ಇದು ಹೇಳಿದ ನಂಬೇಕಾ ನಂಬೋದು ಆಗಿ ಚರ್ಚೆ ಮಾಡಿ ಬಂದು ದುರ್ಬಿಂಡಿದ್ದು ನೋಡಿ ಮತ್ತೆ ಸ್ವಲ್ಪ ಡೌಟ್ ನಂಬೇಕಾ ಬೇಡ ಅಂತೇಳಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರಲಿ ಪುಡ್ಸೋತಿಲ್ಲ, ನಂಬಿ ಆಯಿತು, 100 ಜನಕ್ಕೆ ಮೆಸೇಜ್ ಮಾಡಿ ಕೂಡ ಆಯಿತು. ಇದೆಲ್ಲ ಕೂಡ ವಾಟ್ಸಪ್ ಮತ್ತು ಫೇಸ್ಬುಕ್ನ ಕಾಲ ಆಗಿದೆ ಹೊರತು ಮನುಷ್ಯನ ಕಾಲ ಅಲ್ಲದಂಥ ಪರಿಸ್ಥಿತಿ ಹೊತ್ತಾಗಿದೆ. ಮೊನ್ನೆ ದಡರ ಇಂಜೆಕ್ಷನ್ ಮಕ್ಕಳಿಗೆ ಕೊಡ್ಲಿಕ್ಕೆ ಇತ್ತು, ಯಾರೊಬ್ಬ ವಾಟ್ಸಪ್ಲಿ ಸರಿ ಇಲ್ಲ ಅಂತೇಳಿ ನಮಗೆ ಹೇಳಿ ಸಾಕಾಯ್ತು. ಎಷ್ಟು ಹೇಳಿದ್ರು ಕೂಡ ನಾನು ಹೇಳ್ತಾ ಇದ್ದೇನೆ, ಡಾಕ್ಟರ್ ಹೇಳ್ತಾ ಇದ್ದೆ, ಸರ್ಕಾರ ಹೇಳ್ತದೆ ಕೊಡಿ ಮತ್ತೆ ಇವರ ಫೋನ್ ವಾಟ್ಸಪ್ಪಲ್ಲಿ ಹಾಗೆ ಬಂದಿದೆ, ವಾಟ್ಸಪ್ಪಲ್ಲಿ ಹೀಗೆ ನಾನು ವಾಟ್ಸಪ್ಪನ್ನೇ ನಂಬಿ ಮಾರಿ ನೀವು ನಮ್ಮನ್ನು ನಂಬೋದಿಲ್ಲ ಅಂದರೆ ಎಂತ ಮಾಡೋದು ವಿಚಾರ. ಸೊ ಜನಸಾಮಾನ್ಯ ಇವತ್ತು ಆಧುನಿಕ ತಂತ್ರಜ್ಞಾನ ಒಳಪಡ ಸಂದರ್ಭದಲ್ಲಿ ಇಂಥ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ಪರಸ್ಪರ ವಿಶ್ವಾಸವನ್ನು ಬರೆದುಕೊಂಡು ನಮ್ಮ ಯುವ ಜನಾಂಗ ಇವತ್ತಿನ ಕಾಲಘಟ್ಟದಲ್ಲಿ ಅವರ ಸಂಸ್ಕೃತಿ ಮತ್ತು ಆಚರಣೆ ಬಿಡದೆ ತಲೆಂಬುಟ್ಟ ಗಟ್ಟಿಯಾಗಿ ನಿಲ್ಲುವಂಥ ಅವಕಾಶ ಮಾಡಿಕೊಳ್ಳುವ ವಿಚಾರ ಇವತ್ತು ಆಗಿದೆ. ಸೊ ನಿಮ್ಮೆಲ್ಲ ಯುವಕ ಮಂಡಲದ ಎಲ್ಲ ಸಾಮಾಜಿಕ ಶೈಕ್ಷಣಿಕ ಕಾರ್ಯ ಮುಂದುವರಿಸಿಕೊಂಡು ಹೋಗಲಿ. ನನಗೆ ಒಬ್ಬ ಜನಪ್ರತಿನಿಧಿ ಎಲ್ಲ ಸಹಕಾರ ಕೊಡೋ ಜೊತೆಯಲ್ಲಿ ಆದ ನಂತರ ಯಾವ ರೀತಿಯ ಪರಿಸರ ಕೆಲಸ ಆಗಬೇಕಾ ಆಗಿಂದಾಗ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡೋ ಮೂಲಕ ನನಗೂ ಕೂಡ ಹೆಚ್ಚುವರಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ತಾವು ಇವತ್ತು ಕೊಟ್ಟಿರ್ತೀರಿ. ಈಗಾಗಲೇ ಬಹುಶಃ ಕಳೆದ 5-6 ವರ್ಷಗಳಿಂದ ಈ ಒಂದು ಸುತ್ತಮುತ್ತಲಿನ ಬದಲಾವಣೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಿಂದೆ ನಾನು ಬಹುಶಃ ತೌಡುಗೋಲಿಯಿಂದ ಈ ಒಂದು ನರಿಗಾನ ಕ್ರಾಸಿಂದ ಇಲ್ಲಿ ಬರೋ ತನಕ ಪರಿಸ್ಥಿತಿ ಹೇಗಿತ್ತು, ಬಹುಶಃ ನಮ್ಮ ಮಂಜನಾಡಿಯಿಂದ ಕಲರ್ ಕೋಡಿಯಾಗಿ ಶಾಂತಿಯಾಗಿ ಬಹುಶಃ ಕುಂಜತ್ತಿಗೆ ಹೋಗುವಂಥ ಪರಿಸ್ಥಿತಿ ಹೇಗಿತ್ತು, ನಂದರಪಾಡುಪಿಂದ ಈಗ ಬಂದು ಪ್ರದೇಶಕ್ಕೆ ಒಂದು ಮುಟ್ಟುವಂಥ ಪರಿಸ್ಥಿತಿ ಹೇಗಿತ್ತು. ಇದರ ಜೊತೆಯಲ್ಲಿ ಸಣ್ಣ ಪುಟ್ಟ ಇನ್ನಿತರ 2-3 ಕೆಲಸ ಕೂಡ ನಾವು ಮುಂದಿನ ಜಾರಿಗೆ ಇವತ್ತು ತರ್ತೇವೆ. ಈಗಾಗಲೇ ಚಂದೈತ್ಲ ರೋಡ್ಗೆ ಸುಮಾರು 45 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಮುಂದಿನ ದಿನಕ್ಕೆ ಆ ರಸ್ತೆ ಇವತ್ತು ಕೆಲಸ ಪ್ರಾರಂಭ ಆಗ್ತದೆ. ಇದರ ಜೊತೆಯಲ್ಲಿ ನಮ್ಮ ರಘುವಣ್ಣನವರ ಮಲ್ರಾಯ ದೇವಸ್ಥಾನ ಹೋಗುವಂಥ ರಸ್ತೆಗೆ ಬಹುಶಃ ಈಗ ಒಂದು ಹಂತಕ್ಕೆ ಮುಟ್ಟಿ 10 ಲಕ್ಷ ರೂಪಾಯಿ ವಿಶೇಷ ಅನುದಾನ ಕೂಡ ಅದಕ್ಕೆ ಕೂಡ ಇವತ್ತು ಬಿಡುಗಡೆ ಆಗುವಂಥ ಅವಕಾಶ ಆಗ್ತದೆ. ಇದರ ಜೊತೆಯಲ್ಲಿ ಸಣ್ಣ ಪುಟ್ಟ ಹಲವಾರು ಬೇರೆ ಬೇರೆ ಕೆಲಸಗಳು ತಂದ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಾಕುವ ಅವಕಾಶ ಆಗಲಿ. ಈ ಹಿಂದೆ 3 ವರ್ಷ ಆರೋಗ್ಯ ಸಚಿವರಾಗಿ ತಮ್ಮ ಅವಕಾಶ ಮಾಡಿ ಕೊಟ್ಟಿದ್ರಿ. ಇದೀಗ ಆಹಾರ ಸಚಿವರಾಗಿ ತಮ್ಮ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಈಗಾಗಲೇ ಒಂದು ಕ್ರಾಂತಿಕಾರಿ ಬದಲಾವಣೆ ಇವತ್ತು ತಂದಿದ್ದೇವೆ. ಹಿಂದೆ ನೀವು ಯಾರಾದೊಂದು ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿದರೆ ನಿಮಗೆ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು. ಅದು ಯಾವಾಗ ಅರ್ಜಿ ಆಗಬೇಕು, ಎಲ್ಲಿ ಆಗಬೇಕು, ಯಾವಾಗ ಬರ್ತಂತೆ ಗೊತ್ತಿಲ್ಲ. ಮುಂದಿನ 1 ತಿಂಗಳಿನಿಂದ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ಯಾರಿಗೆಲ್ಲ ಇವತ್ತು BPL ಕಾರ್ಡ್ ಬೇಕಾ ಅಥವಾ APL ಬೇಕಾ ನೇರವಾಗಿ ಪಂಚಾಯತ್ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು, ಬೇರೆ ನೀವು ಎಲ್ಲಿಯೂ ಕೂಡ ಹೋಗ್ಲಿಕ್ಕಿಲ್ಲ. ನೇರವಾಗಿ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ 15 ದಿವಸದೊಳಗೆ ನಿಮ್ಮ ಕೈಗೆ ಬಹುಶಃ ಇವತ್ತು ರೇಷನ್ ಕಾರ್ಡ್ ಬಂದು ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಇನ್ನು ಮುಂದಕ್ಕೆ ಪಾಸ್ಪೋರ್ಟ್ಗಿಂತಲೂ ವೇಗವಾಗಿ ರೇಷನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂಥ ವ್ಯವಸ್ಥೆ ಇವತ್ತು ನಾವು ಮಾಡುವಂಥ ಪ್ಲಾನ್ ಈಗ ನಾವು ಅನುಷ್ಠಾನಕ್ಕೆ ತಂದು APL ಮತ್ತು BPLಗಿದ್ದಂಥ ಹಲವಾರು ಕ್ರೈಟೀರಿಯಾ ಚೇಂಜ್ ಮಾಡಿದ್ದೇವೆ. ಯಾಕೆ ಭಾಳಷ್ಟು ಜನಕ್ಕೆ ತೊಂದರೆ ಆಗಿತ್ತು. ಬಹುಶಃ ಈಗ ಬರೀ 4 ಅಂಶಗಳು ಮಾತ್ರ. ಒಂದು ಯಾವುದು, ಅವನು ಸರ್ಕಾರಿ ನೌಕರ ಮತ್ತು ಅವನು ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ಬಾರ್ದು, ಅವನು ಇನ್ಕಮ್ ರಿಟರ್ನ್ ಕಟ್ಬೋದು, ಅವನ್ನೆಲ್ಲ ಕೂಡ BPL ಬರ್ತಾರೆ. ಸರ್ಕಾರಿ ನೌಕರ ಆದರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಆದರೆ ಮಾತ್ರ ಅವರು APL ಆಗ್ತಾರೆ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, D ಗ್ರೂಪ್ ನೌಕರು, ಯಾರು 10-12 ಸಾವಿರಕ್ಕೆ ತನ್ನ ಕೆಲಸ ಅವರೆಲ್ಲರೂ ಕೂಡ BPL ವ್ಯಾಪ್ತಿಗೆ ಬರುವಂಥ ಅವಕಾಶ ಆಗ್ತದೆ. ಎರಡನೇ ಯಾವುದಂತ ಹೇಳಿದರೆ ನಿಮಗೆ 7 ಎಕರೆ ಜಾಗ ಇರಬಾರ್ದು. ಮೂರನೇದು ಯಾವುದು, ಹಿಂದೆ ಟ್ಯಾಕ್ಸಿ ಇದ್ದರೆ, ಬೈಕ್ ಇದ್ದರೆ, ಟ್ರ್ಯಾಕ್ಟರ್ ಇದ್ದರೆ ನೀವೆಲ್ಲ APL ಆಗ್ತಿದ್ರಿ. ಅದನ್ನೆಲ್ಲ ರದ್ದುಪಡಿಸಿ ಟ್ಯಾಕ್ಸಿ, ಬೈಕ್, ಟ್ರ್ಯಾಕ್ಟರ್ಗೆ BPL ಸ್ವಂತ ಕಾರ್ ಮಾತ್ರ ನಿಮ್ಮಲ್ಲಿ ಇರಬಾರ್ದು. ಕರೆಂಟಿಗೆ ಸಂಬಂಧಪಟ್ಟ ಮುಂಚೆ 450 ರೂಪಾಯಿ ಕರೆಂಟ್ ಬಿಲ್ ಇತ್ತು, ಅದನ್ನು ರದ್ದುಪಡಿಸಿ 150 ಕರೆಂಟ್ ಯೂನಿಟ್. ಈ 4 ವ್ಯಾಪ್ತಿಗೆ ಯಾರು ಬರ್ತಾರೆ ಅವರು ಮಾತ್ರ APL ಆಗ್ತದೆ ಹೊರತು ಬೇರೆಲ್ಲರೂ ಕೂಡ ಇವತ್ತು BPLಗೆ ಬರುವಂಥ ವಿಚಾರ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಂಡು ಈಗಾಗಲೇ 5 kg ಇದ್ದದ್ದನ್ನು ಕೂಡ ನಾವು ಇವತ್ತು 7 kg ಮಾಡಲಿಕ್ಕೆ ಇವತ್ತು ತೀರ್ಮಾನ ಇವತ್ತು ಆಗಿದೆ.
ಅದರ ಜೊತೆಯಲ್ಲಿ ಬೇಳೆಕಾಳು ಕೂಡ ಕೊಡಲಿರುವಂಥ ವಾತಾವರಣ ಇವತ್ತು ಬಂದಿದೆ. ಇದರ ಜೊತೆಯಲ್ಲಿ ನಾವೆಲ್ಲ ವೃದ್ಧಾಶ್ರಮ, ನಮ್ಮೆಲ್ಲ ಅನಾಥಾಲಯ, ನಾರಾಯಣಿಕೇತನ, ಯಾವುದೇ ಒಂದು ಸೇವಾ ಸಂಸ್ಥೆಗಳು ನಡೆಸುವಂತಹ ಯಾವುದೇ ನಮ್ಮ ವಸತಿಗೆ ಕೊಡುವಂಥ ಎಲ್ಲ ಕಡೆಗೆ ಒಬ್ಬರಿಗೆ 15 kg ಥರ ಉಚಿತವಾದ ಅಕ್ಕಿ ಕೂಡ ನಾವು ಅಲ್ಲಿಗೆ ಕೊಡುವಂಥ ಒಂದು ದಾಸೋಹ ಕಾರ್ಯಕ್ರಮ ಇವತ್ತು ಜಾರಿಗೆ ತರುವ ಜೊತೆಯಲ್ಲಿ ಗ್ಯಾಸ್ ಇಲ್ಲದವರಿಗೆ 3 ಲೀಟರ್ ಸೀಮೆಣ್ಣೆ, ಗ್ಯಾಸ್ ಇದ್ದವರಿಗೆ 1 ಲೀಟರ್ ಸೀಮೆಣ್ಣೆ ಕಡ್ಡಾಯವಾಗಿ ಕೊಡಲೇಬೇಕೆಂಬ ಆದೇಶವು ಕೂಡ ನಾವು ಇವತ್ತು ಮಾಡಿದ್ದೇವೆ. ಯಾರಿಗೆ 1 ಲೀಟರ್ ಸೀಮೆಣ್ಣೆ ಬೇಡ ಅವ್ರಿಗೆ 2 ರಿಚಾರ್ಜಬಲ್ LED ಬಲ್ಬನ್ನು ಕೊಡುವಂಥ ವ್ಯವಸ್ಥೆ ಕೂಡ ನಾವು ಜಾರಿಗೆ ಇವತ್ತು ತರ್ತೇವೆ. ಎಲ್ಲ ಯಾಕೆ ಹೇಳ್ತೆ ಅಂತ ಹೇಳಿದರೆ, ನೀವು ಪಂಚಾಯತ್ನಲ್ಲಿ 1 ತಿಂಗಳ ನಂತರ ಕೂತ್ಕೊಂಡು ಎಲ್ಲ ಸವಲತ್ತು ಮತ್ತು ಪ್ರಯೋಜನ ಪ್ರತಿಯೊಂದು ಮನೆಯವರಿಗೆ ಮುಟ್ಟಿಸುವಂಥ ಕೆಲಸ ನಿಮ್ಮ ಸಂಘದ ಮುಖಾಂತರ ಬರಲಿ ಅಂತ ನಾನು ಕೇಳಿಕೊಳ್ತಾ, ನೀವು ಇಷ್ಟೆಲ್ಲ ಸಾಮಾಜಿಕವಾದ ಕೆಲಸ ಮಾಡುವಾಗ ನಿಮ್ಮ ಟೆನ್ಷನ್ ಕಡಿಮೆ ಮಾಡಿಕೊಂಡು ನನ್ನ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಈ ಒಂದು ವೇದಿಕೆ ಏನಿದೆ ಇದನ್ನು ಸುಂದರೀಕರಣಗೊಳಿಸಲು 2 ಲಕ್ಷ ರೂಪಾಯಿಯ ವಿಶೇಷ ಅನುದಾನ ಇಲಾಖೆ ಮುಖಾಂತರ ಬಿಡುಗಡೆ ಮಾಡಿ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.